ಹ್ಮ್ ಭಾಳ ಕೇಳ್ಬೇಕ್ರಿ, ಕೇಳಿ ಅಭ್ಯಾಸ ಭಾಳ ಮಾಡ್ಬೇಕ್ರಿ, ಭಾಳ ಓದ್ಬೇಕು. ಸುಮ್ಮನೆ ಬರ್ರಿ ಇರ್ಲಿ. ಈಗ ನೋಡ್ರಿ 19 ಹೆಡಿಂಗ್ ತೆಗಿರಿ. 19 ಕನ್ನಡದೇ ನಿಮ್ಮಲ್ಲಿ? ಕನ್ನಡದೇನ? ಆಯ್ತು. ठीक. ವಾಚಸ್ಪತಿ ಕೆ ಮತಕ, ನಿಮ್ಮಲ್ಲಿ ಏನಾದ್ರು ಮತಕ ಅದಿಲ್ಲ? ಅದಕ್ಕೆ ಮತಕ. ಮುಂದೆ ಕೌನ್ಸ್ನಾಗ ಅದಕ್ಕೆ ಕೊಟ್ಟರು ಮನಿಕಿ ಇಂದ್ರಿಯ ತಾಕಿ. ವಾಚಸ್ಪತಿ ಮತ ಅಂದ್ರೆ ಮನುಷ್ಯಗೆ ಇಂದ್ರಿಯ ಅನ್ನುವುದು. ವಾಚಸ್ಪತಿಗಳು ಮನುಷ್ಯಗೆ ಇಂದ್ರಿಯ ಅಂತ ಹೇಳ್ಕೊಂಡು ಬಂದರ, ಅದರ ಬಗ್ಗೆ ಸಾರಗ್ರಾಹಿ ದೃಷ್ಟಿಯಿಂದ ಕೂಡ್ರಿ, ಇದ್ರ ಮೇಲೆ ಕೂಡ್ರಿ, ಅದ್ರ ಇದ್ರ ಮೇಲೆ ಕೂಡ್ರಿ, ಚಾಪಿ ಮೇಲೆ. ಸಾರಗ್ರಾಹಿ ದೃಷ್ಟಿಯಿಂದ ಅವ್ರದ್ದು ಅಂಗೀಕಾರ, ವಾಸ್ತವಿಕವಾಗಿ ಅಂಗೀಕಾರ ನಾವು ಮಾಡಲ್ಲ. ವೇದಾಂತ ಮತದಲ್ಲಿ ಮನುಷ್ಯಗೆ ಇಂದ್ರಿಯ ಅಂದೇ ಇಲ್ಲ. ಅದಕ್ಕ ಅವ್ರು ಹೇಳುವುದು ಸಾರಗ್ರಾಹಿ ದೃಷ್ಟಿ. ಯಾಕ ಅಂದ್ರೆ ಅವ್ರದು ನಮ್ಮಲ್ಲಿ ಆದರೂ ಕೂಡ ಶುದ್ಧ ಅಂತಃಕರಣ ಇದ್ದವನಿಗೆ ಜ್ಞಾನ ಆಗ್ತದ. ಶುದ್ಧ ಅಂತಃಕರಣ ಇಲ್ಲಪ್ಪ ಅಂದ್ರೆ ನಾವು ಏಸು ವರ್ಷ ಕೇಳಿದ್ರು ಕೂಡ ಜ್ಞಾನ ಆಗುವುದೇ ಇಲ್ಲ. ಅದ್ರ ಸಲುವಾಗಿ ಆ ಮನುಷ್ಯಗೆ ಇಂದ್ರಿಯ ಅಂತ ಹೇಳ್ಯಾನಂದ್ಮೇಲೆ ಆ ಮನಸ್ಸು ಶುದ್ಧ ಬೇಕು. ಶುದ್ಧ ಮನಸ್ಸು ಇದ್ದರೇನೆ ನಮ್ಮ ಮತದಲ್ಲಿ ಅವನ ಉಪಯೋಗ ಅದ. ಯಾಕಂದ್ರೆ ಎಲ್ಲಿ ತನಕ ನಾವು ಪವಿತ್ರ ಅಂತಃಕರಣ ಶುದ್ಧಿ ಸಲುವಾಗಿ ಮೊದಲು ಮಲ ವಿಕ್ಷೇಪ ದೋಷಗಳು ಇವ ಅಧಿಕಾರಿ ಅಂತ ನಾವು ಶುರುವಾತಿ ಹೇಳ್ಕೊಂಡು ಬಂದಿದ್ದೆವು. ಶುದ್ಧ ಅಂತಃಕರಣ ಆಗಿದ್ರೇನೆ ಅವನಿಗೆ ನಾವು ಹೇಳೋ ಜ್ಞಾನ ಉಂಟು. ಅಂತಃಕರಣ ಶುದ್ಧಿ ಇರಲಿಲ್ಲ ಅಂದ್ರೆ ಅವನು ಎಷ್ಟು ಕಾಲ ಕೇಳಿದ್ರು ಕೂಡ ಅವನಿಗೆ ಹೇಳೋ ಜ್ಞಾನ ಅವನಿಗೆ ಯಥಾರ್ಥ ಆಗೋದಿಲ್ಲ. ಅದಕ್ಕೆ ಮನುಷ್ಯಗೆ ಅಂದ್ರೂ ಮನಸ್ಸು ಹೆಂಗೆ ಬೇಕು, ನಾವು ಹೆಂಗೆ ಒಪ್ಪಿದೆವು, ಅದ್ರ ಶುದ್ಧ ಮನಸ್ಸು ಇತ್ತಪ್ಪ ಅಂದ್ರೆ ಆತ ಅದಕ್ಕೂ ಸಾರಗ್ರಾಹಿ ದೃಷ್ಟಿಯಿಂದ ಒಂದು ಒಪ್ಪಿದೆವು ಅಂತ ಹಿಂಗ ಮುಂದೆ ಹೇಳೋರಿದ್ದಾರೆ. ಈಗ ಜಿನ್ಕೆ ಮತ ಮೇ ಮನ ಇಂದ್ರಿಯ ನಹಿ. ಯಾರ ಮತದಲ್ಲಿ ಅಂದ್ರೆ ವೇದಾಂತ ಮತದಲ್ಲಿ ಮನುಷ್ಯಗೆ ಇಂದ್ರಿಯ ಅಂದಿಲ್ಲ. ತಿನ್ಕೆ ಮತ ಮೇ ಅಂದ್ರ ವೇದಾಂತ ಮತ ಮೇ ಇಂದ್ರಿಯ ಜನ್ಯತಾ ಪ್ರತ್ಯಕ್ಷ ಜ್ಞಾನ ಕಾ ಲಕ್ಷಣ ನಹಿ. ಈ ವೇದಾಂತ ಮತದಲ್ಲಿ ಇಂದ್ರಿಯಾರ್ಥ ಸನ್ನಿಕರ್ಷ ಜ್ಞಾನಂ ಪ್ರತ್ಯಕ್ಷ ಅಂತ ಏನ್ ಹೇಳೋರವರು, ಆ ಲಕ್ಷಣ ಈ ವೇದಾಂತ ಮತದಲ್ಲಿ ಕುಂಡ್ರುವುದಿಲ್ಲ. ಮತ್ತ ಏನು ಲಕ್ಷಣ ಮಾಡ್ತೀರಿ ವೇದಾಂತ ಮತದಲ್ಲಿ? ವಿಷಯ चेतन से वृत्ति चेतन का अभेद ही प्रत्यक्ष ज्ञान का लक्षण है. ವಿಷಯ ಚೇತನದೊಡನೆ ಅಲ್ಲಿ ವಾಸ್ತವಿಕ ನೋಡಿದ್ರ, ಯಾಕಂದ್ರೆ ನೋಡಿ ಅಂತಃಕರಣ ವೃತ್ತಿ ಶೇಖ ಯಾಕೆ ಮಾಡ್ಬೇಕು ವ್ಯಾಕರಣ ರೀತಿಯಿಂದ ನಿಮ್ಗೆ ಹೇಳ್ತೀನಿ. ಈಗ ಜ್ಞಾನ ಐತೆ, ಜ್ಞಾನ ಐತೇನು, ಸುಮ್ ಕುಂತ ವೃತ್ತಿ ಅಂತರ್ಮುಖ ಆಗಿದೆ, ಸುಮ್ ಕುಂತೀಗ, ಸುಮ್ನೆ ಉದಾಸೀನದಾಗ ಕೂತಾನ. ಉದಾಸೀನದಾಗ ಜ್ಞೇಯ ಇಲ್ಲ. ಉದಾಸೀನದಾಗ ಜ್ಞೇಯ ಐತೇನು ಇಲ್ಲ, ಸುಮ್ಮನೆ ಕುಂತಾನ. ಉದಾಸೀನ ಇದ್ದಾಗ ಜ್ಞೇಯ ಇಲ್ಲ, ಜ್ಞೇಯದನು ಇಲ್ಲ. ಸುಸುಪ್ತಿ ಒಳಗೆ ಜ್ಞಾತ ಇಲ್ಲ, ಉದಾಸೀನದಾಗ ಜ್ಞೇಯ ಇಲ್ಲ. ಯಾವ ಕಾಲದಲ್ಲಿ ಆ ವೃತ್ತಿ ಹೋಗಿ ಇದಕ್ಕೆ ಸಂಬಂಧ ಇತ್ತು ಆವಾಗ ವೃತ್ತಿ ಚೇತನಕ್ಕ ವಿಷಯ ಚೇತನಸೆ ಇದ್ರ ಜೊತೆಗೆ ಅಭೇದ ಆಗ್ಬೇಕಲ್ಲ. ಏನ್ ಇದು ಬಂದಿವ್ ಮತ್ತೆ ಇದು ಸುಮ್ಗೆ ಬಂದ ಅದು ವಿಷಯ ಬಂದು ಇವನಿಗೆ ಅಭೇದ ಆಗ್ತದೇನೋ? ಇಲ್ಲ, ವಿಷಯಗಳು ಎಲ್ಲೆಲ್ಲಿ ಇದ್ದಾವೆ, ವಿಷಯಗಳು ಎಲ್ಲೆಲ್ಲಿ ಇದ್ದಾವೆ. पण ಯಾವ ಕಾಲದಾಗ ಅಂತಃಕರಣ ದ್ವಾರ ಅಂತಃಕರಣ ವೃತ್ತಿ ನೇತ್ರ ದ್ವಾರ ಹೊರಗೆ ಹೋಯಿತು, ಹೊರಗೆ ಹೋದ ಕೂಡಲೇ ಇದಕ್ಕೆ ಸಂಬಂಧ ಆದ್ಮೇಲೆ ಮುಂದೆಲ್ಲ ವ್ಯವಹಾರಗಳು. ಅದರ ಸಲುವಾಗಿ ಆ ವಿಷಯ ಚೇತನದೊಡನೆ ವೃತ್ತಿ ಚೇತನದ್ದು, ವಿಷಯ ಚೇತನದೊಡನೆ ವೃತ್ತಿ ಚೇತನದ್ದು ಹಿಂಗಾಗಬೇಕಮ್ಮ, ಹಿಂಗ ಅನ್ಕೋಬೇಕು. ಮತ್ ನಿಮ್ ತಿಳಿಸಲು ಜನ ಇದು अभेदी प्रत्यक्ष ज्ञान का लक्षण है. तैसे वृत्ति चेतन का विषय चेतन का अभेद होवे तैसे विचार सागर में स्पष्ट है. ವಿಚಾರ ಸಾಗರದಲ್ಲಿ ಸ್ಪಷ್ಟವಾಗಿ ಅವರು ಬರ್ಕೊಂಡು ಬಂದಾರ ಅಂತ ಹೇಳ್ತಾರೆ. ವಿಚಾರ ಸಾಗರದಲ್ಲಿ 143 अंक 43 ಹೋದ. ವಿಚಾರ ಸಾಗರ ಟಿಪ್ಪಣಿ 212 ವಿಸ್ತಾರವಾಗಿ ಬರ್ದಾರ. ವಿಚಾರ ಸಾಗರ ಟಿಪ್ಪಣಿ 212 ಏನೈತಿಲ್ರಿ, ಈ ವೃತ್ತಿದ ಲಕ್ಷಣ ಹೆಂಗ ಅಭೇದ 212 ಟಿಪ್ಪಣಿಯ
ವೃತ್ತಿ ಚೇತನಕ ವಿಷಯ ಚೇತನಕ ಅಭೇದ ಹೋವೆ. ವೃತ್ತಿ ಚೇತನಕ ಮತ್ತು ವಿಷಯ ಚೇತನ ಮತ್ತು ವೃತ್ತಿ ಚೇತನದ ಅಭೇದ ಆಗುವುದು ಅಲ್ಲಿ. ಅದಕ್ಕೆ ಅಭೇದ ಆಗ್ಬೇಕಾಗಿದ್ರ 3 ಕಾರಣಗಳದವು. ಅಭೇದ ಆಗ್ಬೇಕಾಗಿದ್ರೆ 2 ಉಪಾಧಿ ಒಂದೇ ಥೌಲಿ ತಂದ ಇಟರ ಉಪೀತದ ಅಭೇದ ಆಗ್ತೈತಿ. 2 उपाधिಗಳು दोन्ही उपाधी एका ठिकाणी आणल्यास उपिताचा अभेद होतो. 2 ಉಪಾಧಿಗಳು ಒಂದು ಸ್ಥಳದಲ್ಲಿ ತಂದು ಇಟ್ಟವಪ್ಪ ಅಂದ್ರ ಆ ಉಪೀತದ ಉಪೀತದು ಅಭೇದ. ಇದು ಮುಮುಕ್ಷುಗಳು ಏನ್ರಿ ಮುಮುಕ್ಷುಗಳು 2 ಉಪಾಧಿಗಳು ಭಿನ್ನ ಅದಾವ. ಉಪಾಧಿಗಳು ಭಿನ್ನ ಇದ್ದಾಗ ಆ 2 ಘಟ ಉಪಾಧಿ ಬೇರೆ, ಮಠ ಉಪಾಧಿ ಬೇರೆ. ಉಪಾಧಿ ಭಿನ್ನ ಅದಾವು. ಅದ್ರಾಗೂ ಆಕಾಶ ಅದ, ಇದ್ರಾಗೂ ಆಕಾಶ ಅದಾನೆ. ಘಟದಲ್ಲಿನೂ ಆಕಾಶ ಅದ, ಮಠದಲ್ಲಿನೂ ಆಕಾಶ ಅದ. ಪರಂತು ಎಲ್ಲಿ ಪರ್ಯಂತ 2 ಉಪಾಧಿಗಳು ಭಿನ್ನ ಇರುವುದು, ಪರಂತಿಮ ಆ ಘಟ ತಂದು ಮಠದಾಗ ಇಡಬೇಕು. ಅಂದ್ರೆ 2 ಉಪಾಧಿ ಏಕತ್ರ ತಂದ ಮ್ಯಾಲ ಆ 2 ಉಪಾಧಿ ಅಂದ್ರೆ ಆಕಾಶ ಒಂದೇ. ಇದು ಮುಮುಕ್ಷು ಅವ ಪ್ರಯತ್ನ ಮಾಡಿ ನೋಡ್ಬೇಕಿದು. ಮುಮುಕ್ಷು ಏನಿದ್ದಾನಲ್ಲ, ಹಿಂಗ ಉಪಾಧಿಗಳು ತಂದಿಟ್ಟ ಮ್ಯಾಲ ಉಪಿತ ಅಭೇದ ಆಗ್ತದ ಅಂತ ಅವನಿಗೇನೇನು ಗೊತ್ತಿಲ್ಲ. ಈ ರೀತಿ 2 ಉಪಾಧಿಗಳು ಏಕತ್ರ ತಂದ ಮ್ಯಾಲ ಆ ಉಪಿತದ ಅಭೇದ ಅಂತ ಹಿಂಗ ಒಂದು ಕಾರಣ. ಇನ್ನು ಇವು 2 ಉಪಾಧಿಗಳದಾವ. ಇವೆರಡು ಉಪಾಧಿಗಳ ಅಂತ ತಿಳಿದ್ರೂ ಉಪಿತದ ಅಭೇದ. ಇವೆರಡು ಉಪಾಧಿಗಳದಾವ. ವಾಸ್ತವಿಕವಾಗಿ ಉಪೀತದಲ್ಲಿ ಅಂದ್ರೆ ಆಕಾಶ ಒಂದೇ ಅದಿಲ್ಲ ಏನ್ 2 ಆಕಾಶ ಯಾವಾಗಲೂ 2 ಇರುವುದೇ ಇಲ್ಲ. ಆಕಾಶ ಎಂದು 2 ಇರುವುದಿಲ್ಲ, ಒಂದೇ ಅದ ಆಕಾಶ ವ್ಯಾಪಕ. ಪರಂತು 2 ಉಪಾಧಿಗಳ ಮೂಲಕವಾಗಿ ಈ ಭೇದ ತೋರ್ಲತ್ತ ಹಿಂಗ ಜೀವನ್ಮುಕ್ತ ತಿಳಿದಾನ. ಪರಂತು 2 ಉಪಾಧಿಗಳ ಜರ ನಷ್ಟ ಆದವು, ಅದರನ್ನು ಉಪೀತದ ಭೇದ. ವಿಧೇಯ ಮುಕ್ತಿಯಲ್ಲಿ 2 ಉಪಾಧಿಗಳು ನಷ್ಟ ಆಗ್ಯಾವ. ಅಲ್ಲಿನೂ ಕೂಡ ಉಪಿತದು ಅಭೇದ ಅಂತ ಹಿಂಗೆ ಹೇಳಿದರು. ಈಗ ನಿಮ್ಗೆ ಸ್ವಲ್ಪ ಅಚ್ಚೇತನ ಬರೀ ಅವ್ರು ಹೇಳ್ಯಾರ ವಿಷಯ, ನೀವು ಜರ ವಿಚಾರ ಸಾಗರ್ ಚೆನ್ನಾಗಿ ಕೇಳಿದ್ರಿ. 212 ಟಿಪ್ಪಣಿ ಅಂದ್ರೆ ಏನು ಅವಗಡಿಲ್ಲ. ವಿಚಾರ ಸಾಗರ ಟಿಪ್ಪಣಿ 4ನೇ ತರಂಗ ಒಳಗ ಕೊನೆ ಲಾಸ್ಟ್ ಮುಗಿಯು ಕಾಲದಾಗ ಅಹಂ ಬ್ರಹ್ಮ ಏ ಜ್ಞಾನ್ ಇಂದ್ರಿಯ ವಿನಾ ಕೈಸೆ ಪ್ರತ್ಯಕ್ಷ ಹುಯೆ. 206 ಅಂಕ ಒಳಗ 206 ಅಂಕ ಒಳಗ ಅಹಂ ಬ್ರಹ್ಮಾಸ್ಮಿ ಏ ಜ್ಞಾನ್ ಇಂದ್ರಿಯ ವಿನಾ ಕೈಸೆ ಪ್ರತ್ಯಕ್ಷ ಹೇ. ಇಂದ್ರಿಯ ಸಂಬಂಧ ಇಲ್ಲದೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಹ್ಯಾಂಗ ಪ್ರತ್ಯಕ್ಷ ಆಗ್ತದ ಅಂತ ಅದ್ರ ತೆಳಗ ಅವರು ಇಂದ್ರಿಯ ಸಂಬಂಧ ಇಲ್ಲದಿದ್ರೂ ಕೂಡ ಯಾವ ರೀತಿ ಸುಖಾದಿಗಳ ಜ್ಞಾನ ಪ್ರತ್ಯಕ್ಷ ಇರುವುದೋ ಅದೇ ರೀತಿ ಅಹಂ ಬ್ರಹ್ಮಾಸ್ಮಿ ಜ್ಞಾನನೂ ಕೂಡ ಇಂದ್ರಿಯ ಸಂಬಂಧ ಇಲ್ಲದಿದ್ರೂ ಕೂಡ ಪ್ರತ್ಯಕ್ಷ ಆಗುತ್ತದೆ ಅಂತ ಅವರು ಟೀಕಾ ಒಳಗೂ ಹೇಳಿದ್ರೆ. ಮತ್ತು ಪಂಡಿತ್ ಪೀತಾಂಬರಿ ವಿಸ್ತಾರವಾಗಿ ತೆಳಗ 212 ಟಿಪ್ಪಣಿ ಒಳಗ ಹೇಳ್ಕೊಂಡು ಬಂದಿದ್ದಾರೆ. ಅದ್ರ ಸ್ವಲ್ಪದಾಗ ನಿಮ್ಗೆ ಹೆಂಗೆ ಹೇಳ್ತೀನಿ ಅಂದ್ರೆ, ಈಗ ಸುಖ ದುಃಖಗಳ ಏನು ನಮ್ಗೆ ಜ್ಞಾನ ಆಗ್ತದ. ಸುಖ ಏನದ, ಸುಖಗಳು ಯಾವ ಇಂದ್ರಿಯಜನ್ಯ ಇಲ್ಲ. ಸುಖ ದುಃಖ ಯಾವ ಇಂದ್ರಿಯಜನ್ಯ ಐತೇನು? ಮತ್ತೆ ಯಾವ ಜನ್ಯದ ಭೀಮಾಶಂಕರ? ಸುಖ ದುಃಖ ಜ್ಞಾನ ಯಾವ ಜನ್ಯ ಐತಿ? ಸುಖ ದುಃಖ ಜ್ಞಾನ ಇಂದ್ರಿಯಜನ್ಯ ಇಲ್ಲ. ಅಪ್ಪನ ಯಾವ ಜನ್ಯ ಐತಿ ಅಂತ ನೀವು ಅವ್ರು ಕೇಳ್ತಾರೆ ನಿಮ್ಗ. ಒಂದು ಯಾರು ಹೇಳ್ಬಿಡು, ಒಂದು ಸುಮ್ಮನೆ ಯಾವ್ದಾರು धर्मादि जन्य है. सुख दुख ज्ञान धर्मादि जन्य है, इंद्रिय जन्य नहीं, किंतु धर्मादि जन्य है. अंदಮೇಲೆ ನಮಗೆ ಯಾವ ಕಾಲದ ಧರ್ಮ ಅಧರ್ಮ ಮೂಲಕವಾಗಿ ಅನುಕೂಲ ಪ್ರತಿಕೂಲ ಜ್ಞಾನದ ಸಂಬಂಧ ಆಯಿತು, ಆ ಕಾಲದಾಗ ನಮ್ಮಲ್ಲಿ ಅಹಂ ಸುಖಿ ಅಹಂ ದುಃಖಿ ಅಂತ ಹಿಂಗೆ ಹಾಕ್ತಾನೆ. ಆ ಕಾಲದಾಗ ಸುಖಾಕಾರ ದುಃಖಾಕಾರ ಅಂತಃಕರಣ ವೃತ್ತಿ ಯಾವ ನಿಮಿತ್ತ ಅದ ಅದೇ ಜ್ಞಾನಕ್ಕೂ ನಿಮಿತ್ತ. ಅಂದದ ಸುಖಾಕಾರ ದುಃಖಾಕಾರ ವೃತ್ತಿಯ ನಿಮ್ಗಾಗ್ಯದ, ಆ ವೃತ್ತಿ ಸುಖ ವಿಷಯ ಒಳಗೈತಿ. ಅಂತಃಕರಣದ ಸುಖ ಆಗ್ತದ, ದುಃಖ ಅಂತಃಕರಣದ ಆಗ್ತದ. ಸುಖ ವಿಷಯನೂ ಒಳಗೈತಿ, ವೃತ್ತಿ ಅಲ್ಲಿ ಹೋಗೈತಿ. ವೃತ್ತಿ ಅಂತರ್ಮುಖ ಆಗೈತಿ ಇಲ್ಲ ಅಂದ್ರ ವೃತ್ತಿ ಉಪೀತಿ ಚೈತನ್ಯ, ವಿಷಯ ಏನು ಸುಖ ಉಪೀತಿ ಚೈತನ್ಯ. ವಿಷಯ ಸುಖ ಅಂತಃಕರಣದಾಗ ಐತಿ. ಸುಖ ಅಂದ್ರೆ ವಿಷಯ ಉಪಿ ಚೇತನ, ವೃತ್ತಿ ಉಪಿ ಚೇತನ ಸ ಐಕ್ಯ ಪ್ರತ್ಯಕ್ಷ. ಇಂದ್ರಿಯಜನ್ಯ ಇಲ್ಲದಿದ್ರು ಕೂಡ
ಪ್ರತ್ಯಕ್ಷ. ಅದೇ ರೀತಿ ಅಹಂ ಬ್ರಹ್ಮಾಸ್ಮಿ ಜ್ಞಾನನೂ ಕೂಡ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಣದೇ ಜ್ಞಾನ ಉದಯ ಆಗ್ತದೆ. ಚಿದಾಭಾಸಿ ಹೋಗಿ ಅಂತ ಹೇಳ್ಯಾರು. ಅಂದ್ರೆ ವೃತ್ತಿ ಯಾವ ಕಾಲದಾಗ ಸದ್ಗುರುಗಳು ಅರೇ ತತ್ವಮಸಿ ಅಂದ ಕೂಡಲೇ ಅವ ಮೊದಲಿಗೆ ಯಾವ ಮುಮುಕ್ಷುಗಳು ಜಿಜ್ಞಾಸುಗಳು ಇದ್ದಾರಲ್ಲ ಅವನಿಗೆ ಯಥಾರ್ಥ ಜ್ಞಾನ ಆಗಬೇಕಾಗಿದ್ರೆ ತತ್ಪದದ ವಾಚ್ಯ ತ್ವಂಪದದ ವಾಚ್ಯ ಎರಡೂ ಸರಿಯಾಗಿ ಗುರುತಬೇಕು. ಆ ತತ್ಪದಕ್ಕೆ ಲಕ್ಷ್ಯ ಯಾವುದು, ತ್ವಂಪದಕ್ಕೆ ಲಕ್ಷ್ಯ ಯಾವುದು ಗುರ್ತಿರ್ಬೇಕು. ಆದ್ರೂ ಗುರುಗಳು ಏನು ಹೇಳಕತ್ಯಾರ, ನೀನೇ ಬ್ರಹ್ಮಿದ್ದಿ ಅಂದ್ರೆ ವಾಸ್ತವಿಕವಾಗಿ ವಾಚಾರ್ಥ ತ್ಯಾಗ ಮಾಡಿ ಲಕ್ಷ್ಯಾರ್ಥ ಗ್ರಹಣ ಮಾಡ್ದ ಅಂದ್ರನೆ ವೃತ್ತಿ ಒಳಗೆ ಹೋಗ್ಯದ. ವೃತ್ತಿ ಅಂದ್ರನೆ ಯಾವ ಆತ್ಮ ಬ್ರಹ್ಮರ ಅಭೇದ ಆ ಅಭೇದ ಜಿಂಬುದರಿ ಯಥಾರ್ಥ ಆಯ್ತು, ಆವರಣ ಭಂಗ ಆಯ್ತು ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಈ ಜ್ಞಾನ ನಿಮ್ಮಲ್ಲಿ ಉದಯ ಆಗುತ್ತದೆ. ಅಂದ್ರೆ ಈ ಅಹಂ ಬ್ರಹ್ಮಾಸ್ಮಿ ಜ್ಞಾನನೂ ಕೂಡ ವಿಷಯ ಉಪೀತಿ ಚೇತನ ಮತ್ತು ವೃತ್ತಿ ಉಪೀತಿ ಚೇತನ ಸ ಐಕ್ಯ ಪ್ರತ್ಯಕ್ಷ. ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಕೂಡ ಇಂದ್ರಿಯಜನ್ಯ ಇಲ್ಲ, ಕಿಂತು ವಿಷಯ ಚೇತನದೊಡನೆ ವೃತ್ತಿ ಚೇತನದ ಅಭೇದವೇ ಪ್ರತ್ಯಕ್ಷ. ಅಂದ್ರೆ ಸುಖ ದುಃಖ ಜ್ಞಾನದಾಗ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಒಳಗನು ಕೂಡ ಈ ಇಂದ್ರಿಯಜನ್ಯ ನಮ್ದು ಉಪಯೋಗ ಇಲ್ಲ, ವಿಷಯ ಚೇತನದೊಡನೆ ಹಿಂಗೆ ಹೇಳ್ಕೊಂಡ್ ಬಂದ್ರು. ಈಗ ಅವರು ಒಂದು ವೇಳೆಗೆ ನೀವು ಹೊರಗೆ ಘಟಪಟಾದಿಗಳ ಜ್ಞಾನ ಆಗೋ ಕಾಲದಲ್ಲಿ ವೃತ್ತಿಯ ದ್ವಾರ ಪರಂಪರಾ ಸಂಬಂಧ ಘಟಪಟಾದಿಗಳ ಜ್ಞಾನ ಏನಾಗ್ತದ ನಮಗ ಆ ಕಾಲ ವೃತ್ತಿ ಹೊರಗೆ ಬಂದು ಘಟಕ ಸಂಬಂಧ ಆದಾಗ ಪ್ರತ್ಯಕ್ಷ ಜ್ಞಾನ ಆಗ್ತದ. ಸುಖ ದುಃಖಗಳ ಜ್ಞಾನ ಸಾಕ್ಷಾಂತ ಒಳಗೆ ಅದಾವ, ಅದ್ರ ಸಲುವಾಗಿ ಅವು ಸಾಕ್ಷಾಂತ ಸಂಬಂಧ, ವೃತ್ತಿಯ ದ್ವಾರ ಸಾಕ್ಷಾಂತ ಸಂಬಂಧ. ಪರಂತು ಅವರು ನಿಮ್ಗೆ ಸ್ವಲ್ಪ ಅಂದ್ರ ಪ್ರತ್ಯಕ್ಷ ಜ್ಞಾನ ಲಕ್ಷಣ ಹೇಳ್ತೀನಿ, ನೀವು ಸ್ವಲ್ಪದಾಗ ಕೇಳಕ್ಕೆ ಏನ್ ಬೇಸರ ಪಡ್ಬೇಡ. ಅಂದ್ರೆ ನಿಮ್ 212 ಟಿಪ್ಪಣಿ ಮತ್ ಹೋಗಿ ಓದ್ರೆ ಓದ್ತಾನೆ ತಿಳಿದು ಬಿಡ್ತದೆ ನಿಮ್ಗೆ. 212 ಟಿಪ್ಪಣಿ ಜರ ಓದಿರಲ್ಲ ಜನ ನಮ್ಗೆ ಗುರ್ತೇ ಇತ್ತು ಹೇಳೋದು, ಸುಮ್ಮನೆ ಹೇಳಿದ್ರು ಒಂದು ತಾಸ್ಲಕ ಇದೆಲ್ಲ ನಮ್ಗೆ ಗುರ್ತೇ ಇತ್ತು ಹಿಂಗ ಆಗ್ತದ ತಿಳಿಸಿಲ್ಲ. ಅಂತೂ ಏನ್ ಹೇಳ್ತೀವಿ ಅಂದ್ರೆ ಪ್ರತ್ಯಕ್ಷ ಜ್ಞಾನ ಆಗುವಾಗ ವಿದ್ಯುತ್ಕಂತನ ಹಿಂದ ಕಳೆದು ಹೋಗಲ್ಪಟ್ಟಂತ ಯಾವ ಸುಖ ವಿಷಯ ಇತ್ತು ಆ ಸುಖ ವಿಷಯ ಈಗ ಸಂಬಂಧ ಇಲ್ಲಲ್ಲ. ಈಗ ಸಂಬಂಧ ಐತೇನು ಇಲ್ಲ. ಅಂದ್ರೆ ಭೂತಕಾಲದಲ್ಲಿ ಕಳೆದು ಹೋಗಲ್ಪಟ್ಟಂತ ಯಾವುದೇ ಒಂದು ಸುಖ ಆಗ್ಯದ ತಿಳ್ಕೊರಿ. ನಿಮಗ ಎಲ್ಲರಿಗೂ ಯಾವುದೇ ಒಂದು ವಿಷಯ ಬಗ್ಗೆ ಸುಖ ಆಗಿತ್ತು, पण ಈಗ ಸುಖ ಅದೇನೀಗ ಆ ವಿಷಯ ಅದೇನು ಅಂದ್ರೆ ವೃತ್ತಿಗೆ ಸಂಬಂಧ ಇಲ್ಲ. ಈಗ ಸಂಬಂಧ ಇಲ್ಲ. ಸಂಬಂಧ ಜೀವನಿಗೆ ಏನೋ ಸುಮ್ಮನೆ ಕುಂತಲ್ಲಿ ನಗ್ತಾನ, ಏನಾದ್ರು ಸ್ಮೃತಿ ಆಯ್ತಂದ ಹಿಂದಿಂದು ನಗ್ತಾನ. ಪರಂತು ಆ ಸುಖ ವಿಷಯದೀಗ ವೃತ್ತಿಗೆ ಸಂಬಂಧ ಇಲ್ಲ, ಆ ಆಕಾರ ಆಗ್ಯದೇನೂ ಇಲ್ಲ. ಅದರ ಸಲುವಾಗಿ ಹಿಂದೆ ಕಳೆದು ಹೋಗಲ್ಪಟ್ಟಂತ ವಿಷಯಗಳ ಸುಖ ಈಗ ನಾವು ಅದು ಪ್ರತ್ಯಕ್ಷ ಅನ್ನಲಾಕಿಂತ ಅದಕ್ಕೆ ಸ್ಮೃತಿನೇ ಅನ್ನುತ್ತೇವೆ. ಅಂದಮೇಲೆ ಈಗ ನಾವು ಏನು ಪ್ರತ್ಯಕ್ಷ ಜ್ಞಾನ ವಿಷಯ ಉಪೀತಿ ಚೇತನ ವೃತ್ತಿ ಉಪೀತಿ ಚೇತನ ಸ ಐಕ್ಯ ಪ್ರತ್ಯಕ್ಷ ಜ್ಞಾನ का ಲಕ್ಷಣ ಪ್ರತ್ಯಕ್ಷ ಜ್ಞಾನದ ಲಕ್ಷಣ. ಅಂದಮೇಲೆ ನಾವು ಪ್ರತ್ಯಕ್ಷ ಜ್ಞಾನ ಲಕ್ಷಣದಲ್ಲಿ ಪ್ರಮಾತದೊಡನೆ ವರ್ತಮಾನ ಸಂಬಂಧ ಇರಬೇಕು. ವರ್ತಮಾನ ಅಂದ್ರೆ ವರ್ತಮಾನ ಪದ ನಾವು ಈಗ ಲಕ್ಷಣದಲ್ಲಿ ಜ್ಞಾನ ಲಕ್ಷಣದಲ್ಲಿ ಆ ಯಾವ ಇಂದ್ರಿಯ ಸನ್ನಿಕ ಜ್ಞಾನ ಅಂತ ಅವ್ರು ಹೇಳಿದ್ರು ಅದ್ರ ಸುಖಾದಿ ಜ್ಞಾನಗಳಲ್ಲಿ ಕಡಿಮೆ ಇತ್ತು. ಜರ ಕದಾಚಿತ್ ನಾವು ವಿಷಯ ಉಪಚೇತನ ಅಂದ್ರೆ ಭೂತಕಾಲದಲ್ಲಿ ಕಳೆದು ಹೋಗಲ್ಪಟ್ಟಂತ ಸುಖಾದಿಗಳಲ್ಲಿ ಹೋಗ್ತದ ಅಂತ ತಿಳ್ಕೊಂಡು ಪ್ರತ್ಯಕ್ಷ ಜ್ಞಾನದ ಲಕ್ಷಣದಲ್ಲಿ ವರ್ತಮಾನ ಪದ ಇಟ್ಟಿದೆವು. ಅದು ವರ್ತಮಾನ ಇಲ್ಲ, ಹಿಂದೆ ಭೂತಕಾಲದಲ್ಲಿ ಹೋಗೋ ಸುಖ ಈಗ ಅದೇನು. ಅದಕ್ಕೆ ನಾವು ಪ್ರತ್ಯಕ್ಷ ಜ್ಞಾನದ ಲಕ್ಷಣದಲ್ಲಿ ವರ್ತಮಾನ ಪದ ಇಟ್ಟಿದೆವು. ತಿಳಿತೀನಿ ನಿಮ್ಗೆ ವರ್ತಮಾನ ಪದ ಯಾಕೆ ಇಟ್ಟೆವು? ಹಿಂದೆ ಭೂತಕಾಲದಲ್ಲಿ ಕಳೆದೋಗಲ್ಪಟ್ಟಂತ ಸುಖಾದಿಗಳು ಅವು ಈಗ ಜೀವನದೊಡನೆ ಏನು ಸಂಬಂಧ ಅದಾವ, ಪರಂತು ಸದ್ಯ ಆ ಪ್ರತ್ಯಕ್ಷ ಜ್ಞಾನ ಆಗಲ್ಲದ್ರು. ಅದಕ್ಕೆ ಪ್ರತ್ಯಕ್ಷ ಜ್ಞಾನದ ಲಕ್ಷಣದಲ್ಲಿ ನಾವು ವರ್ತಮಾನ ಪದ ಇಟ್ಟಿರುತ್ತೇವೆ ಅಂತ ಹೇಳಿದ್ರು. ಈಗೇನು ಪ್ರಮಾದದೊಡನೆ ವರ್ತಮಾನ ಸಂಬಂಧಿ ಇಟ್ಟೇಟ್ರಿ. ಜರ್ ಕದಾಚಿತ ಯೋಗ್ಯ ವಿಷಯ ಪರಮಾತ್ಮದೊಡನೆ ವರ್ತಮಾನ ಸಂಬಂಧ ಇರಬೇಕು, ಮತ್ತೆ ವಿಷಯ ಯೋಗ್ಯ ಇರಬೇಕು. ಜರ್ ಕದಾಚಿತ ವಿಷಯ ಯೋಗ್ಯ ಇಲ್ದ ಹೋಗಿದ್ದಾದ್ರೆ ಪರಮಾತ್ಮದೊಡನೆ ಧರ್ಮಾಧರ್ಮಗಳು ಯಾವಾಗಲೂ ಸಂಬಂಧ ಅದಾವ. ಧರ್ಮ ಅಧರ್ಮಗಳು ಯಾವಾಗ ಸಂಬಂಧ ಅದಾವಿಲ್ಲ. ಧರ್ಮಾಧರ್ಮ ಪುಣ್ಯ ಅವು ಪ್ರತ್ಯಕ್ಷ ಇಲ್ಲ, ಪ್ರತ್ಯಕ್ಷ ಆಗ್ಲಿಕ್ಕೆ ಯೋಗ್ಯ ಇಲ್ಲ, ಪರಂತು ಅವು ಅದಾವ. ಅದಕ್ಕೆ ನಾವು
ಪ್ರಮಾತಾದೊಡನೆ ವರ್ತಮಾನ ಸಂಬಂಧವಿತ್ತು. ಯೋಗ್ಯ ವಿಷಯಕ ಜ್ಞಾನ ಪ್ರತ್ಯಕ್ಷ ಜ್ಞಾನ ಲಕ್ಷಣ. ಯೋಗ್ಯ ಒಂದು ಪದ ಇಟ್ಟಿದೆವು, ಹೆಂಗ ಇಲ್ಲಿ ವರ್ತಮಾನ ಪದ ಇಟ್ಟಿದೆವು, ಅದೇ ರೀತಿಯಾಗಿ ಈ ಎರಡನೇ ಲಕ್ಷಣದಲ್ಲಿ ಯೋಗ್ಯ ವಿಷಯ. ಯೋಗ್ಯ ಯೋಗ್ಯ ವಿಷಯ ಇಡ್ಲಿಲ್ಲ ಅಂದ್ರೆ ಧರ್ಮಾದಿಗಳು ಯಾವಾಗಲೂ ಆ ಪ್ರಮಾತೊಡನೆ ಸಂಬಂಧಿ ಅವು ಪ್ರತ್ಯಕ್ಷ ಆಗ್ಬೇಕಾಗಿತ್ತು. ಅದಕ್ಕೆ ನಾವು ಯೋಗ್ಯ ವಿಷಯ ಅಂತ ಇಟ್ಟಿದ್ವು. ಇದು ಎರಡನೇದು. ಈಗ ನಿಮ್ದು ಎರಡನೇ ಲಕ್ಷಣ ಏನ್ ಮಾಡಿದ್ರಿ? ಪ್ರಮಾತದನ್ನೇ ವರ್ತಮಾನ ಸಂಬಂಧ ಬೇಕು, ವಿಷಯ ಯೋಗ್ಯ ಬೇಕು, ಅಂದ್ಮೇಲೆ ಪ್ರತ್ಯಕ್ಷ ಜ್ಞಾನದ ಲಕ್ಷಣ ಅಂತ ಹೇಳಿದ್ರಿ, ಹೌದಿಲ್ಲ? ಈಗ ನಿಮ್ಮ ವೇದಾಂತ ಅನ್ವಯಿಸಿದ ಅಂದ್ಮೇಲೆ ಅವಾಂತರ ವಾಕ್ಯದಿಂದ ಪರೋಕ್ಷ ಜ್ಞಾನವೇ ಆಗ್ತದೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅವಾಂತರ ವಾಕ್ಯದಿದು. ಈ ಅವಾಂತರ ವಾಕ್ಯದಿಂದ ನೀವು ಪರೋಕ್ಷ ಜ್ಞಾನ ಹೇಳ್ತೀರಿ, ಇಲ್ಲ ಏನು ಪ್ರತ್ಯಕ್ಷ ಹೇಳ್ತೀರಿ? ಇಲ್ಲ. ನಿಮ್ಮ ಲಕ್ಷಣ ಅನುಸಾರವಾಗಿ ಪ್ರಮಾತಾದೊಡನೆ ವರ್ತಮಾನ ಸಂಬಂಧ ಬೇಕು, ಹೌದೇನಿಲ್ಲ? ಬ್ರಹ್ಮ ಯಾವಾಗಲೂ ಯಾವಾಗಲೂ ಅಭೇದಿನಿ ಅದನ, ಜೀವನೋಡ ಯಾವಾಗಲೂ ಅಭೇದಿನಿ ಅದಲ್ಲ, ಪ್ರಮಾತದನ್ನು ಸಂಬಂಧ ಅದಲ್ಲ. ಮತ್ತ ಅವ ಯೋಗ್ಯ ಅದನ ಇಲ್ಲ, ಪ್ರತ್ಯಕ್ಷಕ್ಕೆ ಯೋಗ್ಯ ಅದನ ಇಲ್ಲ, ಪ್ರತ್ಯಕ್ಷ ಯೋಗ್ಯ ಅದನ. ಯಾವ ರೀತಿ ನಿಮ್ಗಿಂದ ದಶಮಸ್ತೋಮಸಿ ಅಂದ್ರೆ ಪ್ರತ್ಯಕ್ಷ ಇಲ್ಲ, ದಶಮಸ್ತೋಮಸಿ ಅಂದ್ರೆ ಪ್ರತ್ಯಕ್ಷ ಯೋಗ್ಯ ಅದನ. ಜರ ಅವ ಪ್ರತ್ಯಕ್ಷ ಎರಡನೇ ವಾಕ್ಯದಿಂದ ಪ್ರತ್ಯಕ್ಷ ಯೋಗ್ಯ ಇದ್ದ ಆಗ್ತಿದ್ದಲ್ಲವ. ಹಂಗ ಬ್ರಹ್ಮ ಪ್ರತ್ಯಕ್ಷಕ್ಕೆ ಯೋಗ್ಯ ಇದ್ದಾನ, ಪ್ರತ್ಯಕ್ಷಗ ಯೋಗ್ಯನೂ ಇದ್ದಾನ, ಪ್ರಮಾತದೊಡನೆ ಸಂಬಂಧಿನೂ ಇದ್ದಾನ. ಮತ್ತ ಒಂದು ಜ್ಞಾನ ಪರೋಕ್ಷ ಯಾಕೆ ಹೇಳ್ತೀರಿ? ಅವಾಂತರ ವಾಕ್ಯದಿಂದ ಉತ್ಪನ್ನವಾಗಲ್ಪಟ್ಟಂತ ಯಾವ ಅವಾಂತರ ವಾಕ್ಯದಿಂದ ಪರೋಕ್ಷ ಜ್ಞಾನ ಹೇಳ್ಬೇಡ್ರಿ, ಅಪರೋಕ್ಷನೇ ಹೇಳ್ರಲ್ಲ. ನಾವ್ ತಿಳಿಗತ್ತೆ ನಿಮ್ಗೆ. ಅಂದ್ರೆ ಅವಾಂತರ ವಾಕ್ಯದಿಂದ ಉತ್ಪನ್ನವಾಗಲ್ಪಟ್ಟಂತ ಜ್ಞಾನ ಪರೋಕ್ಷ ನೈವಾಚ್ಯಾಗಿ ಪರೋಕ್ಷ ಆಗಬಾರ್ದಾಗಿತ್ತು, ಪರೋಕ್ಷ ಆಗಬಾರ್ದು. ಯಾಕ? ನಿಮ್ಮ ಲಕ್ಷಣ ಏನಂದ? ಪ್ರಮಾತದೊಡನೆ ವರ್ತಮಾನ ಸಂಬಂಧ ಬೇಕು. ಪ್ರಮಾತದೊಡನೆ ವರ್ತಮಾನ ಸಂಬಂಧ ಅಂದ್ರೆ ಜೀವನದೊಡನೆ ಬ್ರಹ್ಮದ ಯಾವಾಗಲೂ ಅಭೇದನೆ ಅದ, ಮತ್ತೆ ವಿಷಯನೂ ಯೋಗ್ಯ ಅದ. ಏನ್ ಧರ್ಮ ಅದರಲ್ಲಿ ಅದನ್ನದು ಪ್ರತ್ಯಕ್ಷ ಯೋಗ್ಯ ಅದ. ಮತ್ತು ಅವಾಂತರ ವಾಕ್ಯದಿಂದ ಉತ್ಪನ್ನವಾಗಲ್ಪಟ್ಟಂತಹ ಜ್ಞಾನ ಪರೋಕ್ಷ ಆಗಬಾರದು. ಇದು ಮೂರನೇದು. ಇದು ಅದಕ್ಕ ನಾವು ಯಾವ ರೀತಿ ಮೊದಲ ಲಕ್ಷಣದಾಗ ಯೋಗ್ಯ ವಿಷಯ ಇಟ್ಟಿದ್ದೇವಿಲ್ಲ, ಯೋಗ್ಯ ಪದ ಇಟ್ಟಿದ್ದೇವಲ್ಲ, ವಿಷಯದಲ್ಲಿ ಯೋಗ್ಯತಾ ಬೇಕು. ಯೋಗ್ಯ ಪದ ಹ್ಯಾಂಗ ವಿಷಯದ ಆಗೋ ಕಾಲದಾಗ ಯೋಗ್ಯ ಪದ ಇಟ್ಟಿದೆವು, ಹಾಗೆ ಈಗ ನಾವು ಯೋಗ್ಯ ಪ್ರಮಾಣ ಜನ್ಯ ಇಡ್ತೇವೆ. ಅವಾಂತರ ವಾಕ್ಯ ಯೋಗ್ಯ ಪ್ರಮಾಣ ಜನ್ಯ ಇಲ್ಲ, ಮಹಾವಾಕ್ಯ ಯೋಗ್ಯ ಪ್ರಮಾಣ ಜನ್ಯ ಐತಿ, पण ಅವಾಂತರ ವಾಕ್ಯ ಯೋಗ್ಯ ಪ್ರಮಾಣ ಜನ್ಯ ಇಲ್ಲ. ಅದರ ಸಲುವಾಗಿ ಪ್ರಮಾತದೊಡನೆ ವರ್ತಮಾನ ಸಂಬಂಧವೇ ಯೋಗ್ಯ ವಿಷಯವೇ ಅವ್ರ ಯೋಗ್ಯ ಪ್ರಮಾಣ ಜನ್ಯ ಹೋಗಿ, ಅದು ನಾವು ಪ್ರತ್ಯಕ್ಷ ಜ್ಞಾನ ಲಕ್ಷಣ ಅಂತ ಹೇಳ್ತೇವೆ. ಇಷ್ಟೇ ನೀವು ಮಾಡಿದ್ರಿ, ಇಷ್ಟೇ ಪ್ರಮಾತದೊಡನೆ ವರ್ತಮಾನ ಸಂಬಂಧ ಯೋಗ್ಯ ವಿಷಯ ಯೋಗ್ಯ ಪ್ರಮಾಣ ಜನ್ಯ ಜ್ಞಾನ ಪ್ರತ್ಯಕ್ಷ ಅಂದ್ರೆ ಸುಖ ದುಃಖ ಜ್ಞಾನ ಯಾವ ಪ್ರಮಾಣ ಜನ್ಯ ಹುಟ್ಟೈತ್ರಿ? ಸುಖ ದುಃಖ ಜ್ಞಾನ ಪ್ರತ್ಯಕ್ಷ ಆಗಿಲ್ಲ ಅಂದ್ರೆ ಸುಖ ದುಃಖ ಜ್ಞಾನ ವಿಷಯ ಚೇತನದೊಡನೆ ಅಭೇದ ಕೇಳ್ಕತ್ತಿರಲ್ಲ. ಸುಖ ದುಃಖ पण ಯಾವ ಪ್ರಮಾಣ ಜನ್ಯ ಅಂತ ಹೇಳ್ತಾರೆ? ಯೋಗ್ಯ ಪ್ರಮಾಣ ಜನ್ಯ ಬೇಕು. ಕೊನೆಗೆ ಇಟ್ಟಿರಿ ಅಲ್ಲಿ ನೀವು ಯೋಗ್ಯ ಪ್ರಮಾಣ ಜನ್ಯ ಅಂತ ಇಟ್ಟಿರಿ ಅಲ್ಲ, ಯೋಗ್ಯ ಪ್ರಮಾಣ ಜನ್ಯ ಸುಖ ದುಃಖ ಜ್ಞಾನ ಯಾವ ಪ್ರಮಾಣ ಜನ್ಯ ಹುಟ್ಟದೆ ಹೇಳ್ರಿ? ಅಲ್ಲ, ಅದಕ್ಕೆ ಅವ್ರ ಲಕ್ಷಣ ಏನ್ ಮಾಡ್ತಾರ? ಪ್ರಮಾತದೊಡನೆ ಇಲ್ಲ, ಅದಕ್ಕೆ ಅವರು ಯೋಗ್ಯ ಪ್ರಮಾಣ ಜನ್ಯ ನಾವು ಲಕ್ಷಣ ಮಾಡಲ್ಲ, ಕಿಂತು ಅಯೋಗ್ಯ ಪ್ರಮಾಣ ಅಜನ್ಯ ಲಕ್ಷಣ ಮಾಡಿ. ಅಯೋಗ್ಯ ಪ್ರಮಾಣ ಅಜನ್ಯ. ಅಯೋಗ್ಯ ಪ್ರಮಾಣ ಅಜನ್ಯ. ಅಯೋಗ್ಯ ಪ್ರಮಾಣ ಅಜನ್ಯ ಅಂದ್ರೆ ಯೋಗ ಒಂದೇ ಐತಲ್ಲ, ಅದ್ ನೀ ಅನ್ಕೋ, ನ್ಯಾಯಕರಿಗೆ ನೀ ಅನ್ಕೋ, ನಾವ್ ಅನ್ನಲ್ಲ, ನೀ ಅನ್ಕೋ. ಅಯೋಗ್ಯ ಪ್ರಮಾಣ ಅಜನ್ಯ ಅಂತ ಹೇಳ್ತೇವೆ. ಅದಕ್ಕೆ ಅಪೂರ್ಣ ದೃಷ್ಟಾಂತ ಹೇಳ್ತಿರು. ಸುಖ ದುಃಖ ಯಾವ ಪ್ರಮಾಣದಿಂದ ಹುಟ್ಟಿಲ್ಲಲ್ಲ, ಹೌದಿಲ್ಲ? ಹುಟ್ಟಿಲ್ಲ, ಹುಟ್ಟೆ ಅಂತ ಹೇಳಲ್ಲ ನಾವು. ಅವಾಂತರ ವಾಕ್ಯ ಅಯೋಗ್ಯ ಪ್ರಮಾಣ, ಯೋಗ್ಯ ಪ್ರಮಾಣ ಇಲ್ಲ. ಅವಾಂತರ ವಾಕ್ಯನೂ ಸಂಗ್ರಹ ಆಯ್ತು, ಸುಖ ದುಃಖನೂ ಸಂಗ್ರಹ ಆಯ್ತು, ಸುಖ ದುಃಖನೂ ಸಂಗ್ರಹ ಆಯ್ತು.
ತಿಳಿತಿಲ್ಲ. ಇದರ ಸಲುವಾಗಿ ಅವರು ಇಷ್ಟು ಲಕ್ಷಣ ಮಾಡಿದ ನಂತರ ಇನ್ನು ಇದಕ್ಕ ಶಂಕಾ ಸಮಾಧಾನ ಮತ್ತೆ ಅವಳು ಬಕ್ಕುಳ ಶಂಕ ಇನ್ನ 3-4 ಶಂಕಾ ಸಮಾಧಾನ ಅದಾವ. ಕೊನೆಗೆ ಏನ್ ಮಾಡಿದ್ರು ಅಂತ ನೀವು ರತಿ ರತ್ನಾವಳಿ ಸ್ವಲ್ಪ ಕೇಳಿದವ್ರಿಗೆ ಸ್ವಲ್ಪ ಲಘು ಲಘು ತಲೆಯಾಗ ಉಳಿತೈತು. ಕೇಳಿದ್ರಿ ನೀವು ರತಿ ರತ್ನಾವಳಿ ಅಂದ್ರೆ ಎಲ್ಲ ತಿಳಿಲಿಕತ್ತದ. ಈಗ ಈ ಮುಂದೆ ಏನೈತಿ ಅಂತ ಹೇಳ್ತೀರ ಸ್ವಲ್ಪ. ಅಂದ್ರೂ ಕೂಡ ನೋಡ್ರಿ, ಮುಂದೆ ಒಂದು ನಿರ್ದೋಷ ಲಕ್ಷಣ ಮಾಡಿದರು ಅವರು. ನಿರ್ದೋಷ ಲಕ್ಷಣ ಏನು? ಅನಾವೃತ್ತ ವಿಷಯತೆ ಸ್ವವ್ಯವಹಾರ ಅನುಕೂಲ ಚೇತನ का ಅಭೇದಿ ಅಪರೋಕ್ಷ ज्ञान का लक्षण है. ಅನಾವೃತ್ತ ವಿಷಯದೊಡನೆ, ಅನಾವೃತ್ತ ಅಂದ್ರೆ ಆವರಣ ಬಂದ ಆದಂತಹ ವಿಷಯದೊಡನೆ ಸ್ವವ್ಯವಹಾರ ಅನುಕೂಲ ಚೇತನ का ಅಭೇದ ಅಪರೋಕ್ಷ ज्ञान का लक्षण है. ಕೊನೆಗೆ ಲಾಸ್ಟ್ ಇದು ನಿರ್ದೋಷ ಲಕ್ಷಣ. ನಡ್ಬೇಕಿನ್ನು ಶಂಕ ಅದಾವ, ಅವೆಲ್ಲ ಮಾಡಿ ಕೊನೆಗೆ ಅನಾವೃತ್ತ ವಿಷಯತೆ ಸ್ವವ್ಯವಹಾರ ಅನುಕೂಲ ಚೇತನ का ಅಭೇದ ಅಪರೋಕ್ಷ ज्ञान का ಲಕ್ಷಣ है. ನೋಡಿ ಅವ್ರಿಗೆ ಅದಕ್ಕೆ ಪದಕೃತಿ ಬಿಡಿಸ್ಯಾರ ಅವ್ರಿ ಅಲ್ಲಿ. ನೋಡಿ, ಸ್ವ ಅಂದ್ರೆ ವಿಷಯ. ಸ್ವ ಅಂದ್ರೆ ಏನು? ವಿಷಯ ಏನು? ಘಟ ಪಟ ಎಲ್ಲ ಹೊರಗಿನ ಬಾಯಿ ವಿಷಯಗಳು ಅದಾವಲ್ಲ, ಘಟಪಟಾದಿಗಳ ವಿಷಯಗಳು ಏನು ಅದಾವ. स्वव्यवहार अनुकूल चेतन का अभेद अपरोक्ष ज्ञान का लक्षण है. ರತ್ನಾವಳಿ ಕೊಟ್ಟಾರಿ ಕೊನೆಗೆ ಅಷ್ಟು. ಅಪರೋಕ್ಷ ಜ್ಞಾನ का ಲಕ್ಷಣ है. ಅಂದ್ರೆ ಸ್ವ ಅಂದ್ರೆ ಏನು? ಸ್ವ ಬರ್ದಿರಿ ಎಲ್ಲ ಲಕ್ಷಣ. ವೃತ್ತಿ ರತ್ನಾವಳಿ ಅನ್ರಿ ತಾನೇ ಬರ್ತೀವಿ. ಈಗ ಅವರು ಪದಕೃತಿ ಬಿಡಿಸ್ಯಾರ ಅಲ್ಲಿ, ಸ್ವಲ್ಪ ನಿಮ್ಗೆ ತೋರಿಸ್ತೀನಿ. ಅದು ಸ್ವ ಅಂದ್ರೆ ವಿಷಯ. ಇಲ್ಲಿ ಸ್ವ ಅಂದ್ರೆ ಅನ್ನೋದು ವಿಷಯ ಅಂದ್ರೆ ಏನು? ಘಟ ಪಟ ಮೊದಲಾದವಳು ಎಷ್ಟು ಹೊರಗಿನ ವಿಷಯಗಳು ಅದಾವಲ್ಲ, ಹೊರಗಿನ ವಿಷಯ. ಈ ವಿಷಯ ಗೋಚರ ಅಂದ್ರೆ ವಿಷೀಕರಿಸುದು, ಅಗೋಚರ ಅಂದ್ರೆ ವಿಷೀಕರಿಸಿಲ್ಲ. ಆ ಅಗೋಚರ ವೃತ್ತಿ ಅಂದ್ರೆ ವಿಷೀಕರಿಸಲಾದಂತ ವೃತ್ತಿ ಕಾಲದಲ್ಲಿ ಘಟಾದಿಗಳು ಏನದಾವಿಲ್ಲ, ಅವಕ್ಕೇನೋ ವಿಷಯಕರಿಸಿಲ್ಲ, ವೃತ್ತಿ ಸಂಬಂಧ ಆಗಿಲ್ಲ. ಅದು ಘಟಾದಿಗಳು ಏನದಾವ, ಪರಂತು ಅವು ಚೇತನ ಅಲ್ಲ. ಆ ಘಟ ಅಂದ್ರೆ ಚೇತನೇನು ಅಲ್ಲ. ಇನ್ನು ಸ್ವವ್ಯವಹಾರ ಅನುಕೂಲ ಚೇತನಕ ಅಂತ ಹೇಳಿ ಚೇತನಕ ಅಂದ್ರೆ ಚೇತನೇನು ಇಲ್ಲಿ ಐತಿ. ಚೇತನೇನು ಬಾಹ್ಯ ಚೇತನ ಆ ಘಟಪಟಾದಿಗಳಿಗೆ ಅಧಿಷ್ಠಾನದ. ಹೊರಗಿನ ಬಾಹ್ಯ ಸೃಷ್ಟಿ ಯಾನ ಹೊರಗಿನ ಈಶ್ವರ ಸೃಷ್ಟಿ ಅದ. ಈ ಈಶ್ವರ ಸೃಷ್ಟಿ ಚೇತನ ಯಾನ ಅಧಿಷ್ಠಾನದ, ಬ್ರಹ್ಮ ಅಧಿಷ್ಠಾನದನ. ಹೊರಗಿನ ಈಶ್ವರ ಸೃಷ್ಟಿಗೆ ಬ್ರಹ್ಮ ಅಧಿಷ್ಠಾನ. ಅಂದ್ರ ಅವ್ರ ಮನೆ ಜ್ಞಾತ ಸತ್ತ ಇತ್ತಲ್ಲ, ಜ್ಞಾತ ಸತ್ತದಾಗ ಆತ್ಮ ಅಧಿಷ್ಠಾನ. ಅಜ್ಞಾತ ಏನ್ ಸತ್ತ ಇರ್ತಲ್ಲ, 3 ಸತ್ತಾನುಸಾರವಾಗಿ ಬ್ರಹ್ಮಾಧಿಷ್ಠಾನ, 2 ಸತ್ತಾನುಸಾರವಾಗಿ ಆತ್ಮಾಧಿಷ್ಠಾನ. ಜ್ಞಾತ ಸತ್ತ ಏನಿರ್ತದಲ್ಲ, ಜ್ಞಾತ ಸತ್ತ ಅದಕ್ಕೆ ಆತ್ಮಾಧಿಷ್ಠಾನ ಹೇಳ್ಬೇಕು. ಅಜ್ಞಾತ ಸತ್ತ ಅಂದ್ರ 3 ಸತ್ತ, ಪ್ರಾತಿಭಾಷಿಕ ವ್ಯಾವಹಾರಿಕ ಪಾರಮಾರ್ಥಿಕ 3 ಸತ್ತ. ಅದು ಈಶ್ವರ ಸೃಷ್ಟಿ ಒಳಗ ಬ್ರಹ್ಮಾಧಿಷ್ಠಾನ ಹಾಕನಲ್ಲಿ ಆತ್ಮಾಧಿಷ್ಠಾನ ಅಲ್ಲ. 2 ಸತ್ತಾನುಸಾರವಾಗಿ ಜ್ಞಾತ ಸತ್ತ ಒಳಗ ಆತ್ಮಾಧಿಷ್ಠಾನ ಅಂತ ಹೇಳ್ಬೇಕು. ಈ ಹೊರಗಿನ ಬಾಯಿ ಈಶ್ವರ ಸೃಷ್ಟಿ ಒಳಗ ಏನು ಬ್ರಹ್ಮಾಂಡಕ್ಕ ಬ್ರಹ್ಮಾಧಿಷ್ಠಾನ. ಈ ಘಟಪಟಾದಿಗಳಿಗೆಲ್ಲ, ಘಟಪಟಾದಿಗಳಿಗೆ ಬ್ರಹ್ಮಾಧಿಷ್ಠಾನ ಆದ್ಮೇಲೆ ಆ ಘಟಪಟಾದಿಗಳ ಅವು ಚೇತನ ಅಲ್ಲ. ಚೇತನೆ ಏನು ಅದಲ್ಲ, ಆ ಘಟಪಟಾದಿಗಳಿಗೆ ಅಧಿಷ್ಠಾನ ಏನು ಐತಿ, ಅಧಿಷ್ಠಾನ ಅದಾನ. ಅವು ಅಧ್ಯಸ್ಥ ಅದಾವ. ಘಟಪಟಾದಿಗಳು ಎಲ್ಲ ವಿಷಯಗಳು ಎಲ್ಲ ಅಧ್ಯಸ್ಥ ಇದಾವ. ಎಲ್ಲಿ ಅಧ್ಯಸ್ಥ ಇದಾವ? ಬ್ರಹ್ಮನಲ್ಲಿ ಅಧ್ಯಸ್ಥ ಇದ್ದಾವ. ಇವನಲ್ಲಿ ಅಧ್ಯಸ್ತಿಲ್ಲ. ಇವನಲ್ಲಿ ಒಳಗ ಆತ್ಮನಲ್ಲಿ ಅಧ್ಯಸ್ತಿಲ್ಲವು. ಅದಕ್ಕೆ ಆತ್ಮಾಧಿಷ್ಠಾನ ಅಲ್ಲಿ ಹೇಳಬಾರ್ದು, ತಿಳಿತಿಲ್ಲ. ಆದ್ಮೇಲೆ ಈ ಅಧಿಷ್ಠಾನ ಏನಿದೆ, ಪರಂತು ಈ ಯಾವ ಬ್ರಹ್ಮನಲ್ಲಿ ಆ ಯಾವ ಏನೇನು ನನಗೆ ಹೇಳಿದ ಅವನ ವೃತ್ತಿ ಇಲ್ಲ. ಹೆಂಗ ಈಗ ಅಂತಕಣ ವೃತ್ತಿ ನೇತ್ರದ್ವಾರ ಹೊರಗೆ ಹೋಯ್ತು ಅಂದ್ರೆ ಈ ನಿಮ್ಮ ಜ್ಞಾನ ಉಳ್ಳವ, ನಿಮ್ಮ ಜ್ಞಾನ ಸ್ವರೂಪ. ಅದಕ್ಕೆ ಅಧಿಷ್ಠಾನ ಹೈ ಚೇತನದಲ್ಲಿ ತನ್ನ ವ್ಯವಹಾರ ಆಗಲ್ಕ ಕಾರಣ.
ಆ ಯಾವ ಬ್ರಹ್ಮಚೇತನ ಹೊರಗ ಏನು ಘಟಪಟಾದಿಗಳಿಗೆ ಅಧಿಷ್ಠಾನ ಇದ್ದಾನಲ್ಲ, ಆ ಘಟಪಟಾದಿಗಳ ಅಧಿಷ್ಠಾನ ಬ್ರಹ್ಮನಲ್ಲಿ ತನ್ನ ವ್ಯವಹಾರಕ್ಕೆ ಕಾರಣೀಭೂತವಾಲ್ಪಟ್ಟಂತ ವೃತ್ತಿದ ಅಭಾವ. ಅಲ್ಲಿ ವೃತ್ತಿ ಐತೇನು? ತನ್ನ ವ್ಯವಹಾರ ಅಂದ್ರೆ ಏನು? ಅಯಂ ಘಟ, ಹೇ ಘಟ ಹೇ, ಈ ವ್ಯವಹಾರ ಘಟ. ಅವನ ವ್ಯವಹಾರ ಅಂದ್ರೆ ಚೇತನ ವ್ಯವಹಾರ ಅಲ್ಲ. ಆ ಚೇತನದಲ್ಲಿ ವ್ಯವಹಾರ ಆಗಬೇಕಾಗಿದ್ರೆ ವೃತ್ತಿ ಉಪಾಧಿ ಬೇಕು, ವೃತ್ತಿ ಉಪಾಧಿ ಬೇಕು, ಹೌದಿಲ್ಲ? ಸ್ವವ್ಯವಹಾರ ಅನುಕೂಲ ಚೇತನಕ್ಕೆ ಅಂದ್ರೆ ಜ್ಞಾನದಲ್ಲಿ, ಚೇತನದಲ್ಲಿ ಅಂದ್ರೆ ಜ್ಞಾನದಲ್ಲಿ ವ್ಯವಹಾರ ಆಗ್ಬೇಕಾಗಿದ್ರೆ ವೃತ್ತಿ ಸಂಬಂಧ ಆಗ್ಬೇಕು, ಅದರಿಗೆ ವ್ಯವಹಾರ ಆಗ್ತದೆ. ಇಲ್ಲಂದ್ರೆ ವ್ಯವಹಾರ ಆಗಲ್ಲ. ವ್ಯವಹಾರ ಅಂದ್ರೆ ಏನು? ಇದು ಘಟ ಹೈ, ಪಟ ಹೈ, ಇವು ವ್ಯವಹಾರ, ಮತ್ತೊಂದು ಬೇರೆ ವ್ಯವಹಾರ ಇಲ್ಲ. ಯಾವ ವ್ಯವಹಾರಕ್ಕೆ ಕಾರಣೀಭೂತವಾಲ್ಪಟ್ಟಂತ ವೃತ್ತಿ ಇದು ಆ ಬ್ರಹ್ಮದಲ್ಲಿ ಅಧಿಷ್ಠಾನ ಏನೈತೆ? ಅದು ವೃತ್ತಿ ಅಭಾವ ಐತೆ ಅಲ್ಲಿ. ಆ ಬ್ರಹ್ಮನಲ್ಲಿ ವೃತ್ತಿ ಏನೈತಿ? ಅಭಾವದಿಂದ ಆ ಪ್ರಕಾಶಿತ ವ್ಯವಹಾರ ಅಂದ್ರೆ ಜ್ಞಾನ ರೂಪ ವ್ಯವಹಾರ ಅನುಕೂಲ ಇಲ್ಲ. ಅದು ಜ್ಞಾನ ರೂಪ ವ್ಯವಹಾರಕ್ಕ ಆ ಬ್ರಹ್ಮ ಅನುಕೂಲ ಇಲ್ಲ. ಜ್ಞಾನ ರೂಪ ವ್ಯವಹಾರ ಅಂದ್ರೆ ಘಟ ಹೈ, ಪಟ ಹೈ, ಇದು ಕೊಡ ಐತಿ, ಬಟ್ಟೆ ಐತೆ, ಇದೇನು ವ್ಯವಹಾರ? ಈ ವ್ಯವಹಾರಕ್ಕಾಗಿ ಬ್ರಹ್ಮ ಅನುಕೂಲ ಇಲ್ಲ. ಅನುಕೂಲ ಅದೇನೇನೀಗ ಇಲ್ಲ. ಈಗ ಒಳಗ ಅನುಕೂಲ ಚೇತನ ಸ್ವವ್ಯವಹಾರಕ್ಕೆ ಅನುಕೂಲತೋ, ತನ್ನ ವ್ಯವಹಾರಕ್ಕೆ ಅನುಕೂಲ. ವ್ಯವಹಾರಕ್ಕೆ ಅನುಕೂಲ ಅಂದ್ರೆ ಏನು? ಘಟ ಹೈ, ಪಟ್, ಇದು ವ್ಯವಹಾರ ತಗೋರಿ. ಹೊರಗೇನು ವ್ಯವಹಾರ ಆಗಬೇಕಾದ್ರೆ ಯಾವ್ದು ಬೇಕಲ್ಲ, ಘಟಪಟಾದಿಗಳು. ವ್ಯವಹಾರಕ್ಕೆ ಅನುಕೂಲ ಏನು? ಸಾಕ್ಷಿ ಚೇತನ ಅದಾನ ಒಳಗೆ. ಈಗ ಸಾಕ್ಷಿ ಚೇತನ ವ್ಯವಹಾರಕ್ಕೆ ಅನುಕೂಲ ಅಂದ್ರೆ ಘಟ ಪಟ, ಈ ವ್ಯವಹಾರಕ್ಕೆ ಅನುಕೂಲವಾಗಲ್ಪಟ್ಟಂತ ಒಳಗ ಇದ್ದಂತ ಸಾಕ್ಷಿ ಚೇತನ ಏನು ಅಂದ್ರೆ ವೃತ್ತಿ ಚೇತನ, ವೃತ್ತಿ ವಚನ ಚೇತನ, ಸಾಕ್ಷಿ ಚೇತನ ಅದಾನ. ಪರಂತು ಆ ಘಟಾದಿ ವೃತ್ತಿ ಸಾಕ್ಷಿ ಚೇತನ ಇದಪ್ಪಣ ಘಟಾದಿ ವಿಷಯಕ್ಕೆ ಸಂಬಂಧ ಆದರನ್ನೇ ವ್ಯವಹಾರ ಆಗ್ಲಿಕ್ಕೆ ಆಗಲ್ಲ. ಸಾಕ್ಷಿ ಚೇತನದು ಆ ವಿಷಯಾಕಾರ ವೃತ್ತಿ ಅಭಾವ, ವಿಷಯಾಕಾರ ವೃತ್ತಿ ಆದರನ್ನೇ ವ್ಯವಹಾರ ಆಗ್ತದೆ. ವಿಷಯಾಕಾರ ವೃತ್ತಿ ಆಗ್ಲಿ ಅಂದ್ರೆ ವ್ಯವಹಾರ ಆಗಲ್ಲ. ಆ ಘಟಾದಿ ವಿಷಯದೊಡನೆ ಅವ ಅಭಿನ್ನ ಆಗುವುದೇ ಇಲ್ಲ. ಇನ್ನು ಸಾಕ್ಷಿ ಚೇತನದೊಡನೆ ಅಭೇದೇನೋ ಧರ್ಮ ಅಧರ್ಮಗಳು ಯಾವಾಗಲೂ ಅದಾವ, ಅಲ್ಲೇ ಅದಾವಲ್ಲ, ಅಲ್ಲೇ ಇದ್ದಾವ. ಪರಂತು ಸಾಕ್ಷಿ ಅವುಗಳಲ್ಲಿ ಆ ಧರ್ಮ ಅಧರ್ಮಗಳಲ್ಲಿ ಪ್ರತ್ಯಕ್ಷ ಯೋಗ್ಯದ ಅಭಾವದಿಂದ ಸ್ವವ್ಯವಹಾರ ಅನುಕೂಲ ಚೇತನ ಅದು ಇಲ್ಲ. ಸ್ವವ್ಯವಹಾರ ಅನುಕೂಲ ಚೇತನ ಇಲ್ಲ. ಈ ರೀತಿ ಪ್ರತ್ಯಕ್ಷ ಜ್ಞಾನದ ಅನಾವೃತ್ತ ವಿಷಯತೆ ಸ್ವವ್ಯವಹಾರ ಅನುಕೂಲ ಚೇತನಕ ಅಭೇದ ಅಪರೋಕ್ಷ ಜ್ಞಾನಕ ಲಕ್ಷಣ. ಇದು ಕೊನೆಗೆ ಪದಕೃತಿ ಬಿಡಿಸಿ ಹೇಳಿದರು. ಆಯ್ತಾ? ಇಷ್ಟು ಪ್ರತ್ಯಕ್ಷ ಜ್ಞಾನದ ಲಕ್ಷಣ. ನೀವು ನೋಡ್ಬೇಕಾದ್ರೆ ಪ್ರತ್ಯಕ್ಷ ವೃತ್ತಿ ರತ್ನಾವಳಿ ಒಳಗ ಇದು ಪ್ರಥಮ ಇದರಾಗಿ ಇದಕ್ಕೂ ಎಲ್ಲ ಪೈಲ ಹಿಡಿದು ಕೊಟ್ಟಾರ. ಆಯ್ತಾ? ಇನ್ನೂ ಶಂಕಾ ಸಮಾಧಾನ ಅದಾವ ಇದಕ್ಕ. ಇನ್ನ ಮುಂದೆ ಶಂಕಾ ಸಮಾಧಾನ ಅದಾವ. ಈ ಪರಮಾತ್ಮದೊಡನೆ ವರ್ತಮಾನ ಸಂಬಂಧ ಅಂತ ನೀವು ಇಟ್ಟೇ ಇರ್ತದೆ. ಜೀವನ ಬ್ರಹ್ಮದೊಡನೆ ಯಾವಾಗಲೂ ಸಂಬಂಧ ಐತೇನಿಲ್ಲ ಯಾವಾಗ. ಮತ್ತೆ ಅಜ್ಞಾನ ಕಾಲದಲ್ಲಿನೂ ಕೂಡ ನೀವು ವೇದಾಂತಿಗಳು ಬ್ರಹ್ಮದೊಡನೆ ಯಾವಾಗಲೂ ಅಭೇದನೆ ಹೇಳ್ತಿರಲ್ಲ. ಬಂದ ಕಾಲಾಪಿ ಬಂದವು, ಬ್ರಹ್ಮ ಯಾವಾಗಲೂ ಅಭೇದನೆ ಇದ್ದಾನ. ಯಾರೋ ಒಬ್ರು ಯಾರು ಭೀಮಶಂಕರ್ ಅಂದ್ರ ಅಜ್ಞಾನ ಕಾಲದಲ್ಲಿ ಭೇದದ, ಮೋಕ್ಷ ಕಾಲದಲ್ಲಿ ಅಭೇದ ಅಂತ ಅವಳು ಭೂಮಿಕಾರ ಬೋಧಾನುಚಾರ್ಯ. ಬಂದ ಕಾಲ ಅಂದ್ರೆ ಸಂಸಾರ ಅಜ್ಞಾನ ಕಾಲದಲ್ಲಿ ಭೇದದ, ಇಬ್ಬರದ್ದು ಭೇದದ. ಮೋಕ್ಷ ಕಾಲದಲ್ಲಿ ಅಭೇದ ಅಂತ ಹೇಳ್ತಾನ. ಆದ್ರೆ ವೇದಾಂತಿಗಳೆಲ್ಲ ಯಾವಾಗಲೂ ಅಭೇದದ, ಯಾವಾಗಲೂ ಅಭೇದ. ಯಾವಾಗಲೂ ಅಭೇದ ಇದ್ರ ಅಜ್ಞಾನ ಕಾಲದಲ್ಲಿ ಅಭೇದ ಇದ್ರೆ ಅನಾಯಾಸವಾಗಿ ಅಜ್ಞಾನಿಗಳಿಗೆ ಎಲ್ಲರಿಗೆ ಬ್ರಹ್ಮ ಇದ್ದಂತ ಯಾಕೆ ಆಗಲ್ಲ? ಆಗಬೇಕು ಯಾವಾಗಲೂ ಅಭೇದ ಇದ್ರೆ. ಪರಂತು ಅವರಿಗೆ ಆವೃತ್ತ ಬ್ರಹ್ಮದ ಅಭೇದ, ಆವೃತ್ತ ಅನಾವೃತ್ತಿ ಇಲ್ಲ. ಅವರಿಗೆ ಆವೃತ್ತ ಬ್ರಹ್ಮದ ಜ್ಞಾನದ, ಬ್ರಹ್ಮ ಆವೃತ್ತಿ ಇದ್ದಾನ ಅವರಲ್ಲಿ. ಅಂದ್ರೇನೆ ಅಸತ್ವಾಪಾದ ಕಾರಣ ಅಭಾನಾಪಾದ ಕಾರಣ ಎರಡು ಆವರಣದಿಂದ ಕೂಡ್ಕೊಂಡಿದ್ದಾರೆ ಅವರು. ಅದಕ್ಕೆ ಅವರಿಗೆ ಆಗಲ್ಲ. ಬ್ರಹ್ಮ ಯಾವಾಗಲೂ ಅಭೇದ ಅದ, ಪರಂತು ಎರಡು ಆವರಣಗಳಿಂದ ಕೂಡ್ಕೊಂಡಿರೋದ್ರಿಂದ ಅವರಿಗೆ ಆಗಲ್ಲ. ठीक ಈಗ ಮುಂದೆ ಓದ್ ನೋಡ್ರಿ. ವಿಚಾರ ಸಾಗರ ಮೇ ಸ್ಪಷ್ಟ ಹೈ ಸಿಗ್ತಿಲ್ಲ ನಿಮ್ಗೆ. ವಿಚಾರ ಸಾಗರದಲ್ಲಿ ಇದು ನೀವು ಅಂದ್ರೆ 212 ಟಿಪ್ಪಣಿ ಒಳಗ ನೋಡ್ಬೋದು. ಮ್ಯಾಲ ಅಂಕದಾಗ 143 ಅಂಕದಾಗ ನೋಡ್ಬೋದು. 212 ಟಿಪ್ಪಣಿ ಅಂಕ 143ದಾಗ ಕೊಟ್ಟರವರು. स्पष्ट है. वाचस्पति का मत भी समीचीन नहीं. वाचस्पति मत आದರೂ ಕೂಡ ಹೆಂಗ್ ನ್ಯಾಯಿಕರ ಮತ
ಇಲ್ಲೋ ವಾಚಸ್ಪತಿ ಮತನೂ ಕೂಡ ಸಮೀಚೀನ ಇಲ್ಲ. ಕಾಯತೆ ವಾಚಸ್ಪತಿ ಕೆ ಮತ ಮೇ ಏ ದೋಷ ಕಯೇ ಹೈ. ವಾಚಸ್ಪತಿ ಮತದಲ್ಲಿ ಯಾನ್ ಮನ್ಸಿಗೆ ಇಂದ್ರಿಯ ಅಂತ ವಾಚಸ್ಪತಿ ಹೇಳಿದ್ರಲ್ಲ, ಅವ್ರ ಮತದಲ್ಲಿ ಹಿಂಗ ದೋಷ ಕೊಡ್ತಾರ. ಅವ್ರು 4 ದೋಷಗಳು ಕೊಡ್ತಾರೆ ವೇದಾಂತಿಗಳ. 4. ಏಕ ತೋ ಮನ ಕಾ ಅಸಾಧಾರಣ ವಿಷಯ ನಹೀ ಹೈ. ಮನ್ಸಿಗೆ ಅಸಾಧಾರಣ ವಿಷಯ ಇಲ್ಲ. ಹಿಂದವ ಹೇಳ್ಕೊಂಡು ಬಂದಾನೇನಿಲ್ಲ ಭೀಮಶಂಕರ. ಯಾನ್ ಹೇಳ್ಯಾನವ ಹಿಂದ ಯಾನ ಹೇಳೋಣ ಹಿಂದೆ ಹಿಂಗ ಅಂದಿದ್ದಲ್ಲಿ ಅನ್ನೋದು ಹೇಳ ಯಾವ್ದಾರ. ಮನ್ಸಿಗೆ ಯಾಕೆ ನಾ ಕರ್ಣ ಮನ್ ಕರ್ಣ ಹೇ. ಯಾವ ಪ್ರತ್ಯೇಕ ಒಂದೊಂದು ಇಂದ್ರಿಯ ನೇತೇಂದ್ರಿಯ ಕರ್ಣ ಹೇ, ಹಂಗ ಮನ್ ಕರ್ಣ ಹೇ ಹೇಳೋಣ. ಯಾಕ ಒಳಗಿನ ಸುಖ ದುಃಖಗಳು ಆತ್ಮ और ताके धर्मन को अंतर कही अंतर सुखादिकन का ज्ञान केवल मनुष्य हुए है या ते मन कर्ण है. ಮನುಷ್ಯಗೂ ಅಸಾಧಾರಣ ಒಳಗ ಸುಖ ದುಃಖ ಆತ್ಮನ ಧರ್ಮಗಳು ಇವೆಲ್ಲ ಒಳಗ್ ಮನುಷ್ಯ ಅರಿತದಿಲ್ಲ. ಅದಕ್ಕೆ ಮನುಷ್ಯಗೆ ಅಸಾಧಾರಣ ಧರ್ಮ ಇಂದ್ರಿಯ ಮನಸ್ಕರಣ ಅಂತ ಹೇಳಿದ್ದು. ಇನ್ನು ಹೇಳನಮ್ಮ ಹೇಳಿದಿಲ್ಲ. ಪರಂತು ಇವ್ರಂತಾರೆ ಮನುಷ್ಯಗೆ ಅವು ಅಸಾಧಾರಣ ಧರ್ಮ ಇಲ್ಲ. मन का ಅಸಾಧಾರಣ ವಿಷಯ ನಹಿ ಯಾತೆ ಮನ್ ಇಂದ್ರಿಯ ನಹಿ. ಮನಸ್ಸ ಇಂದ್ರಿಯ ಅಲ್ಲ. ಇದು ಒಂದಾಯ್ತು. ಹಾ, ಮನಸ್ಸ ಇಂದ್ರಿಯ ಅಲ್ಲ. ಏನಂತಾರ ನ್ಯಾಯಿಕರು ಚೆನ್ನಾಗಿ ಒತ್ತಿ ಜಲ್ಗೆ ಎಲ್ಲರಿಗೂ ಕೇಳಿಸಲಿ. ನಷ್ಟ ಮಾಡಿಲ್ಲ ಮಾಡಿ ಹೌದು ನೀವು ಅವ್ರು ನಷ್ಟ ಮಾಡಲ್ಲ. ಹಾ, ಏನಂತೀರಿ ಚೆನ್ನಾಗಿ ಹೇಳ. ಅದೇ ಅವ್ ಒಪ್ಪೇನ್ರಿ. ವೇದಾಂತಿಗಳು ಅವನಿಗೆ 4 ದೋಷ ಕೊಡ್ಲಕತ್ತಾರ. ಯಾವ ಮನ್ಸಿಗೆ ಇಂದ್ರಿಯ ಅಂದನಲ್ಲ ಅವನ ಮತದಲ್ಲಿ 4 ದೋಷಗಳು ವೇದಾಂತಿಗಳು ಕೊಡ್ಲಕತ್ತಾರ. ಮನಸ್ಸಿಗೆ ನೀನು ಅಸಾಧಾರಣ ವಿಷಯ ಇಲ್ಲ, ಆದ್ರದಿಂದ ಮನಸ್ಸಿಗೆ ನೀ ಇಂದ್ರಿಯ ಅಂದೋದು ಕಾರಣ ಇದು ಸಂಭವಿಸುವುದಿಲ್ಲ. ತಿಳಿಗ ಎರಡನೇದು असाधारण विषय नहीं याते मन इंद्रिय नहीं. गीता वचन का विरोध है. गीता भगवत गीता वचन का विरोध होती है. या गीता के 3 अध्याय के 42वें श्लोक में इंद्रियंते मन पर है. इंद्रियते मन इंद्रियाने वो पर मन. ಹಾ, ಮನ್ ಪರ ಮನಃ ಅಂದ್ರೆ ಭಿನ್ನದ. ಇಂದ್ರಿಯಗಳಕ್ಕಿಂತಲೂ ಮನಸ್ಸ ಭಿನ್ನದ ಅಂತ ಹೇಳಿ ಭಗವಂತ ಏನ್ ಹೇಳ್ಯಾನ. ಅದರ ಸಲುವಾಗಿ ಈ ಮನಸ್ಸ ಇಂದ್ರಿಯ ಆಗುವುದಿಲ್ಲ. पर है ये कहा जो मन भी इंद्रिय होवे तो इंद्रियंते मन पर है ये कहना संभव नहीं. ಮನುಷ್ಯನು ಜರ ಇಂದ್ರಿಯ ಅಂತ ಹೇಳಿದ್ದಾದ್ರೆ ಇಂದ್ರಿಯಗಳಿಗಿಂತೂ ಮನಸ್ಸು ಭಿನ್ನ ಅದ ಅಂತ ಹಿಂಗ ಭಗವದ್ಗೀತಾ ಹೇಳ್ತಿತ್ತಲ್ಲ. ಮನಸ್ಸ ಇಂದ್ರಿಯಗಳಕ್ಕಿಂತ 5 ಇಂದ್ರಿಯಗಳಕ್ಕಿಂತಲೂ ಈ ಮನಸ್ಸು ಭಿನ್ನ ಅದ ಅಂತ ಹಿಂಗ ಆ ಭಗವಂತನ ವಚನ ಇರ್ತಿತ್ತಲ್ಲ. ಏಕನ ಸಂಭವೇನಿ. ಇದು ಎಷ್ಟಾಯ್ತು? 2. ಮಾನಸ ಜ್ಞಾನ का विषय ब्रह्म नहीं है. ಮಾನಸ ಜ್ಞಾನ का विषय ब्रह्म नहीं है. ಮನುಷ್ಯನ ಬ್ರಹ್ಮ ವಿಷಯ ಅಲ್ಲ. ಅದು ಎಲ್ಲಿ ಹೇಳದ? ಶ್ರುತಿ ಮೇ ಕೇನು ಉಪನಿಷತ್ತಿನಲ್ಲಿ ಕೇನು ಯನ್ ಮನಸಾ ನ ಮನುತೆ ಏನ ಅವರು ಮನಮತಂ ತದೇವ ಬ್ರಹ್ಮತ್ವಂ ಇದ ತ್ವಮೇವ ನೇರಂ ಯದಿದಂ ಉಪಾಸತೆ. ಕೇನು ಉಪನಿಷತ್. ಕೇನು ಉಪನಿಷತ್ ಬರೆಯಲ್ರಿ. 1 ಚೈತಲ್ಯ ಮನಸ್ಸಿಗೆ ವಿಷಯ ಇಲ್ಲ ಅಂತ ತಿಳ್ಕೊಂಡು ಕೇನು ಉಪನಿಷತ್ ಈ ಮನಸ್ಸಿಗೆ ಅದು ವಿಷಯ ಆಗುವುದಿಲ್ಲ. मनन करता नहीं. वाचस्पति ने मन को इंद्रियता मान के वाचस्पति ने मन को इंद्रियता मान के ಮನಸ್ಸಿಗೆ ಇಂದ್ರಿಯ ಅಂತೇಳಿ ಒಪ್ಪಿ ब्रह्म साक्षात्कार भी मन रूप इंद्रियजन्य है याते मानस है एकासो विरुद्ध है. ಮನಸ್ಸಿಗೆ ಇಂದ್ರಿಯ ಅಂತ ಒಪ್ಪಿ ನೀನು ನಿಮಗೆ ನಕಾಶೆ ಕೊಟ್ಟಿದ್ದು ಬರ್ತದಲ್ಲ ಮನಸ್ಸಿಗೆ. ಹಾ, ನೀನು ನಿಮ್ಗೊಂದು ನಕಾಶೆ ಕೊಟ್ಟಿದಲ್ಲ. ಹಾ, ಅಂತರ ಪ್ರತ್ಯಕ್ಷ ಪ್ರಮಾಣ ಶುದ್ಧ
ಶುದ್ಧ ಆತ್ಮಗೋಚರ, ವಿಶಿಷ್ಟ ಆತ್ಮಗೋಚರ. ಶುದ್ಧ ಆತ್ಮಗೋಚರದಲ್ಲಿ ಮತ್ತ ಒಂದು ಬ್ರಹ್ಮ ಗೋಚರ, ಒಂದು ಬ್ರಹ್ಮ ಗೋಚರ. ಬ್ರಹ್ಮ ಗೋಚರ ಅಂದ್ರೆ ಅಹಂ ಬ್ರಹ್ಮಾಸ್ಮಿ. ಈ ಅಂತರ ಪ್ರತ್ಯಕ್ಷ ಬ್ರಹ್ಮ ಗೋಚರ ಅಹಂ ಬ್ರಹ್ಮಾಸ್ಮಿ ಜ್ಞಾನದಲ್ಲಿ ಯಾರ್ದು ವಿವಾದಿಲ್ಲ. ವಾಚಸ್ಪತಿದಿಲ್ಲ, ವಿವರಣಕಾರದಿಲ್ಲ, ವಿದ್ಯಾರಣದಿಲ್ಲ, ಸರ್ವಜ್ಞಾತ್ಮನಿಗಳದೂ ಇಲ್ಲ. ಯಾರ್ದು ವಿವಾದಿಲ್ಲ. ಮತ್ತೆ ವಿವಾದ ಇಲ್ಲ. ಅದ ಸಾಧನ ಅಹಂ ಬ್ರಹ್ಮಾಸ್ಮಿ ಜ್ಞಾನಕ ಕಾರಣ ಸಾಧನ ವಾಚಸ್ಪತಿ ಮನೋಜನ್ಯ ಕಯೇ. ಹಿಂದೆ ಹೇಳ್ಯಾರವ್ರು, ವಾಚಸ್ಪತಿಗಳು ಮನೋಜನ್ಯ ಅಂತ ಹೇಳ್ತಾನ. ಬ್ರಹ್ಮಾಸ್ಮಿ ಜ್ಞಾನ ಇದು ಮನೋಜನ್ಯ ಅಂತ ಹೇಳ್ತಾನ. ಪರಂತು ये विरोध है ब्रह्म साक्षात्कार भी मन रूप इंद्रिय जने याते मानस है एक कहा सो विरुद्ध है. ಇದು ವಿರುದ್ಧದ. ಬ್ರಹ್ಮಾಸ್ಮಿ ಜ್ಞಾನನು ಕೂಡ ಮನಸ ಕರ್ಣ ಅಂತ ಹೇಳಿದಲ್ಲ, ಇದು ವಿರುದ್ಧದ. ವಿರುದ್ಧ ಹೆಂಗದ ಅದು ನಿನ್ನೆ ನಿಮ್ಗ ವಿಚಾರ ಸಾಗರ ಟಿಪ್ಪಣಿ 48ದಾಗ ಏನ್ ಹೇಳಿದ್ರು? 48 ಹೇಳ್ಬೇಕು ನಿಮ್ಗ. 48 ಅಂದ್ರೆ ತಿಳಿಯಲ್ಲ. ಕರ್ನಾಟಕದ ಕಡೆ ಅಲ್ಲ, ಮಹಾರಾಷ್ಟ್ರದವ್ರು. 48 ಟಿಪ್ಪಣಿ ಒಳಗ ಶುರುವಾತಿಗೆ ಮೊಟ್ಟ ಮೊದಲು ವಿದ್ಯಾನಂದ ಸ್ವಾಮಿ ನಂತರ ಖಂಡನೆ ಮಾಡ್ಯಾರ. ಅದ್ರ ವಿದ್ಯಾನಂದ ಸ್ವಾಮಿದು ನಂತರ ಖಂಡನೆ ಮಾಡ್ಯಾರ. ಪರಂತು ಮೊಟ್ಟ ಮೊದಲ ಪ್ರಥಮವೇ ವಾಚಸ್ಪತಿದ ಖಂಡನ. ಯಾವ ರೀತಿ ಹೆಂಗ್ ಖಂಡನೆ ಮಾಡಿದ್ರು? ಅಪ್ಪ ದಶಮಸ್ತ್ವಮಸಿ ಆಪ್ತ ವಾಕ್ಯ ಏನ್ ಹೇಳ್ದ, ಅರೇ ದಶಮಸ್ತ್ವಮಸಿ ಅಂದ್ರೆ ಶಬ್ದ ಹೇಳಿದ್ಕೊಳ್ಳಿ 10ನೇದವ ನೀನೇ ಇದ್ದಿ ಅಂತ ಆಪ್ತ ಹೇಳ್ದೇನಿಲ್ಲ. ಹೇಳೋಕ್ಕಿಂತ ಮೊದಲು ನಿನ್ನ ಮನಸ್ಸು ಇತ್ತೇನಿಲ್ಲ. ಮತ್ತೆ 10ನೇದವ ನಾನೇ ಇದ್ದೇನು ಅಂತ ಅವನಿಗೆ ಯಾಕೆ ಜ್ಞಾನ ಆಗಲಿಲ್ಲ? ಅದಕ್ಕೆ ನಿನ್ನ ಮನಸ್ಸು ಕಾರಣ ಅಲ್ಲ, ಶಬ್ದವೇ ಒಪ್ಪು ಅಂತ ಅಲ್ಲೇ ಅವನಿಗೆ ಖಂಡನೆ ಮಾಡಿದ್ರು. ಮತ್ತೆ ಮುಂದೆ ವಿದ್ಯಾನಂದ ಸ್ವಾಮಿದು ಖಂಡನೆ ಮಾಡ್ಯಾರ ಅವ್ರು. ವಿರುದ್ಧ ಹೈ ಇದು ಮೂರನೇದು. ಇನ್ನು ಅಂತಃಕರಣಕ್ಕೆ ವಿಶೇಷ ಅವಸ್ಥಾಕು ಮನ ಕಯೇ. ಅಂತಃಕರಣಕ್ಕೆ ವಿಶೇಷ ಅವಸ್ಥಾಕು मन कहे, ಹೆಂಗ माया की विशेष अवस्था को प्रकृति कहे. अंतःकरण विशेष अवस्था को मन कहे. सो अंतःकरण प्रत्यक्ष ज्ञान का आश्रय होने थे. अंतःकरण प्रत्यक्ष ज्ञान का अंतःकरण ज्ञान का आश्रय नोड्री. वृत्ति रूप ज्ञान ವೃತ್ತಿಗೆ ಆಶ್ರಯ ಅಂತಃಕರಣ. ಆ ಅಂತಃಕರಣವೇ ಜ್ಞಾನಕ್ಕೆ ಆಶ್ರಯ ನೋಡಿಂದ ಯಾವ್ದು ಆಶ್ರಯ ಇರ್ತದ ಅದು ಕರ್ತಾ ಇರ್ತೈತಿ. ಜೋ ಕರ್ತಾ ಹೋವೆ ಸೋ ಕರ್ಣ ಹೋವೇನಿ. ಯಾವ್ದು ಕರ್ತಾ ಇರ್ತದ ಅದು ಕರ್ಣ ಆಗ್ತದೇನು? ಆಗುದೇನು? ಯಾವ ಜೋ ಕರ್ತಾ ಹೋವೆ ಸೋ ಕರ್ಣ ಹೋವೆ ನಹಿ. ಕರ್ತಾ ಹೋವೆ ಸೋ ಕರ್ಣ ಹೋವೇನಿ. ರಾಮನು ಕೊಳ್ಳಿಯಿಂದ ಗಿಡವನ್ನು ಕಡಿಯುತ್ತಾನೆ. ರಾಮ ಕರ್ತ, ಕೊಳ್ಳಿ ಕರ್ಣ ಸಾಧನ, ಕರ್ಣ ಕರ್ತಾವೇನೆ, ಕರ್ತ ಕರ್ಣ ಹೋವೇನಿ. ಹಂಗ ಆ ಜ್ಞಾನಕ್ಕ ಹೆಂಗಲ್ಲ, ಅದು ಕರ್ಣ ಸಾಧನ, ಅದು ಕೊಳ್ಳಿಗ ಇದಿಲ್ಲ. ಹಂಗ ಅಂತಃಕರಣಕ್ಕೆ ಆಶ್ರಯ, ಜ್ಞಾನಕ್ಕೆ ಆಶ್ರಯ ಅಂತಃಕರಣ. ಆಶ್ರಯ ಅಂದ್ರೆ ಕರ್ತ. ಆ ಕರ್ತ ಕರ್ಣ ಆಗುದಿಲ್ಲ, ಮನಸ್ಸಿಗೆ ಕರ್ಣ ಅಂತ ಹೇಳಿದಿ. ಆ ಅಂತಃಕರಣ ಜ್ಞಾನಕ್ಕೆ ಆಶ್ರಯ ನೋಡಿಂದ ಅದು ಕರ್ತ ಆಗುತ್ತದೆ ಹೊರತಾಗಿ ಅದು ಕರ್ಣ ಆಗುವುದೇ ಇಲ್ಲ. ಯಾಕೆ ಮನ ಇಂದ್ರಿಯ ನಹಿ, ಆದ್ರಿಂದ ಮನಸ್ಸು ಇಂದ್ರಿಯ ಅಲ್ಲ ಅಂತ ಈ ರೀತಿ ಅವರು 4 ದೋಷಗಳು ವಾಚಸ್ಪತಿ ಮತದಾಗ ಕೊಟ್ಟಿದ್ರು. ಈಗ ವಾಚಸ್ಪತಿ ಏನಂತಾನ ಏನ್ರಿ? ये दोष मन के इंद्रिय पने में कहे है. मन के इंद्रिय पने में ಕೈ ಮನುಷ್ಯಗೆ ಇಂದ್ರಿಯ ಅಂದಂತವ್ರಿಗೆ ಈ 4 ದೋಷಗಳು ಕೊಟ್ಟರು. ಆ ವಾಚಸ್ಪತಿ ಏನಂತಾನ ಈಗ ಮುಂದೆ ವಾಚಸ್ಪತಿ ಹೇಳ್ತಾನ ಮುಂದೀಗ. ಸೊ ವಿಚಾರ ಕರ್ಕೆ ದೇಖೆ ತೋ ದೋಷ ನೈ. ವಿಚಾರ ಮಾಡಿ ನೋಡಿದಾಗ ಇವು ದೋಷಗಳು ನನ್ನ ಮೇಲೆ ಬರಲ್ಲ ಅಂತಾರ ಅವರು. ಹೆಂಗ್ ಬರಲ್ಲ? ಮನಕ ಅಸಾಧಾರಣ ವಿಷಯ ಸುಖ ದುಃಖ ಇತ್ಯಾದಿ ಹೈ. ಮನುಷ್ಯಗೆ ಅಸಾಧಾರಣ ವಿಷಯ ಒಳಗ ನಿಮ್ಮ ಹೊರಗಿನ ಇಂದ್ರಿಯಗಳು ಏನ್ ಸುಖ ದುಃಖ ಜ್ಞಾನ ಆಗ್ತದೇನು? ಇಂದ್ರಿಯಗಳಿಗೆ ಆಗ್ತದೇನು? ಒಳಗ ಮನಸ್ಸು ಇಂದ್ರಿಯರೊಳಗಿಂದನೇ ಒಳಗಿನ ಸುಖ ದುಃಖಗಳ ಜ್ಞಾನ ಆಗ್ತದ. ಅದಕ್ಕೆ ಮನಸ್ಸಿಗೆ ಅಸಾಧಾರಣ ವಿಷಯ ಕರ್ಣನ ಹೇಳ್ಕೊಂಡು ಬಂದೇನು ಅಂತ ವಾಚಸ್ಪತಿ ಹೇಳ್ತಾರೆ. पण सुख दुःख ज्ञान ಯಾವ ಇಂದ್ರಿಯಜನ್ಯ ಇಲ್ಲ. सुख दुःख साक्षी भाष्य है. सुख दुःख क्या है? साक्षी भाष्य है, प्रमाता के भाष्य नहीं. असाधारण विषय सुख दुःख इत्यादि है.
ಅವರ ಅಂತಃಕರಣ ನೋಡಿ. ಎರಡನೇದು ಅಂತಃಕರಣ ವಿಶಿಷ್ಟ ನಿಮ್ಮಲ್ಲಿ ಅಂತಃಕರಣ विशिष्ट जीव है ಅದಲ್ಲ मन का विषय है ಅಂತ ಬರೆದ್ರೆ ಅಂದ್ರೆ ನಿಮ್ಗೆ ತಿಳ್ಕೊಳ್ಳೋ ಸಲಕ. ಹಾ, ಅಂತಃಕರಣ विशिष्ट जीव मन का विषय है. ಅವ ಅಂತಾನಿದು. ಪರಂತು ವಾಸ್ತವಿಕವಾಗಿ ಆ ಅಂತಃಕರಣ ವಿಶಿಷ್ಟ ಚೇತನ ಅಂದ್ರೆ ಜೀವ ಏನಿದ್ದಾನಲ್ಲ, ಇದರ ಅಂತಃಕರಣ ಭಾಗ ಸಾಕ್ಷಿ ಭಾಷೆ ಐತಿ, ಚೇತನ ಭಾಗ ಸ್ವಯಂ ಪ್ರಕಾಶ ಐತಿ. ಅಂತಃಕರಣ ಜಡ ಭಾಗ ಮತ್ತು ಚೇತನ ಭಾಗ ಸ್ವಯಂ ಪ್ರಕಾಶ ಇರೋದ್ರಿಂದ ಆ ಜೀವನ ಜ್ಞಾನನು ಕೂಡ ಮನಸ್ಸಿಗೆ ಆಗುವುದೇ ಇಲ್ಲ. ಅಂದ್ರೆ ಮಾನಸ ನೈ, ಮನಸ್ಸಿಗೆ ಜೀವನ ಜ್ಞಾನನು ಮನಸ್ಸಿಗೆ ಆಗ್ತದ ಅಂತ ಅವ ಹೇಳ್ಕತ್ತಾನ. ಇವ್ರೇಂದ್ರು ಆ ಅಂತಃಕರಣ ವಿಶಿಷ್ಟ ಚೇತನಕ್ಕೂ ಜೀವ ಕೈ. ಅಂತಃಕರಣ ಭಾಗ ಏನೋ ಜಡ ಐತಿ, ಅದ್ರ ಒಳಗೆ ಚಿದಾಭಾಸ ಭಾಗ ಅದು ಚೇತನ, ಅದು ಸ್ವಯಂ ಪ್ರಕಾಶ ಐತಿ. ಅಂದ್ಮೇಲೆ ಜೀವನ ಜ್ಞಾನನು ಕೂಡ ಮಾನಸ ಅಲ್ಲ. ಇವರು ಸಿದ್ಧಾಂತಗಳು ಹೇಳುದು, ಸಿದ್ಧಾಂತಗಳು ಇಲ್ಲಿ ಹೇಳಕತ್ತಿಲ್ಲ, ಬಟ್ ನೀವು ತಿಳ್ಕೊಬೇಕು ಹಿಂಗೆ. ಅದೇ ರೀತಿ ಜೀವನ ಜ್ಞಾನ ಹಂಗೆ ಈಶ್ವರನ ಜ್ಞಾನನೂ ಕೂಡ ಮಾನಸ ಜ್ಞಾನಕ್ಕೆ ವಿಷಯ ಅಲ್ಲ. ಇದು ನಿಮ್ಗೆ ಗೊತ್ತಿಲ್ಲ. ಯಾಕ ಅವ ಯಾವ ಪ್ರಮಾಣಕ್ಕೂ ವಿಷಯನೇ ಅಲ್ಲವ. ಮನುಷ್ಯಗೆಲ್ಲ ಯಾವುದಕ್ಕೂ ಇಲ್ಲ. ಶಬ್ದ ಸ್ಪರ್ಶ ರೂಪರಸ ಯಾವ ವಿಷಯ ಇಲ್ಲ, ಅವನ ಬಳಿ ಇಲ್ವೇ ಇಲ್ಲ. ಈಶ್ವರ ವೃತ್ತಿ ರೂಪ ಜ್ಞಾನ ಏನೈತಲ್ಲ, ಇದು ಮನುಷ್ಯಗೆ ಆಗುವುದೇ ಇಲ್ಲ. ಯಾವ ಪ್ರಮಾಣಕ್ಕೂ ವಿಷಯ ಇಲ್ಲ. ಅನುಮಾನ ಯಾವ ಪ್ರಮಾಣಕ್ಕೂ ವಿಷಯ ಇಲ್ಲ. ಗೀತಾ ಮೇ ನೋಡಿ, ಈಗ ಗೀತಾದ ಏನ್ ಹಿಂದೆ ಹೇಳಿದ್ರಿ ನೀವು, ಗೀತಾ ಮೇ ಇಂದ್ರಿಯಂತೆ ಪರ ಅಂದ್ರ ಭಿನ್ನ ಮನ್ ಹೈ ಯ ಕಾ ಹೈ ಹಿಂಗ್ ಹೇಳಿರಿ ನೀವು. ಅಲ್ಲಿ ಭಗವದ್ಗೀತಾ ಹೇಳಿದ್ರೆ ತಾ ಇಂದ್ರಿಯ ಶಬ್ದ ಸೆ ಬಾಹ್ಯ ಇಂದ್ರಿಯನ್ ಕಾ ಗ್ರಹಣ ಹೈ. ಅವ ಏನಂತಾನ, ಇಂದ್ರಿಯಂತೆ ಪರ ಅಂದ್ರ ಇವು 5 ಇಂದ್ರಿಯಗಳು ಹೊರಗಿದ್ದಾವ, ಇವು ಹೊರಗದಾವ, ಅವು ಒಳಗ್ ನೋಡಲ್ಲ. ಒಳಗ್ ನೋಡ್ತೇವೆ ನಾವು ಇಲ್ಲ. ಆ 5 ಇಂದ್ರಿಯಗಳಕ್ಕಿಂತಲೂ ಇದು ಒಂದು ಮನುಷ್ಯ ಇಂದ್ರಿಯ ಭಿನ್ನದ ಅಂತ ಹೇಳೋದು ತಾತ್ಪರ್ಯ ಭಗವಂತದ್ದು. ಇಂದ್ರಿಯ ಸೇ ಮನ ಪರ ಭಿನ್ನ ಅಂತೇಳಿ ವೇದಾಂತಿಗಳು ಹೇಳಿದ್ರು. ಆ ಇಂದ್ರಿಯಗಳಕ್ಕಿಂತ ಮನಸ್ಸು ಭಿನ್ನ ಅದಿಲ್ಲ. ಇಂದ್ರಿಯ ಅಂದಾಗ ಅದಕ್ಕ ಇಲ್ಲ. ಇವರಿಂದ ಆ ಭಗವಂತನ ತಾತ್ಪರ್ಯ ಏನದು ಗೊತ್ತೇನು, ಆ 5 ಇಂದ್ರಿಯಗಳಕ್ಕಿಂತಲೂ ಮನಸ್ಸು ಇಂದ್ರಿಯ ಒಳಗದ, ಅದಕ್ಕಿಂತ ಭಿನ್ನದ. ನಿಮ್ಗೆ भिन्न है या ये का है ता इंद्रिय शब्द से बाह्य इंद्रियन का ग्रहण है. इंद्रिय शब्द तो बाह्य इंद्रिय ग्रहण ಮಾಡ್ರಿ ಯಾತೆ ಬಾಹ್ಯ ನೇತ್ರಾದಿಕ್ ಇಂದ್ರಿಯಂತೆ, ಬಾಹ್ಯ नेत्रादिक इंद्रियंते मन इंद्रिय पर है. ये गीता वचन का अर्थ है. याचे विरोध नहीं, ಆದ್ರಿಂದ ವಿರೋಧ ಇಲ್ಲ. ನೀವು ವಿರೋಧ ಅಂತ ಹೇಳ್ಕತ್ತೀರಿ, ವಿರೋಧ ಇಲ್ಲ. ಇಲ್ಲಿ ತನಕ ಈಗ मानस ज्ञान का विषय ब्रह्म नहीं है. मानस ज्ञान का विषय ब्रह्म ಅಲ್ಲ. ಅದಕ್ಕೆ ಅವರು ज्ञानेश्वर ಇದೆ, मनाची नकी न लगे चेत बुद्धीची दृष्टी न लगे. ಇಂದ್ರಿಯ ಕೀರಿದೊಳಗೆ ಎಲ್ಲಿ ಮನುಷ್ಯಂದು ಬುದ್ಧಿದೆ ಅಲ್ಲಿ ನಡೆಯಲ್ಲ ಅಂದಮೇಲೆ ಆ ಮನುಷ್ಯ ಬುದ್ಧಿದೆ ನಡೆಯಲ್ಲ, ಇಂದ್ರಿಯಗಳ ಎಲ್ಲಿ ಆತವ ಅಲ್ಲಿ ಅಂತ ಅಂದ್ರೆ ಮಾನಸ ಜ್ಞಾನಕ ವಿಷಯ ಬ್ರಹ್ಮ ನೈ. ಯಾಕನೇಕ ಈ ಅಭಿಪ್ರಾಯ ಹಿಂಗ ಮಾನಸ ಜ್ಞಾನಕ್ಕೆ ವಿಷಯ ಬ್ರಹ್ಮ ಆಗಲ್ಲ. ಏನ ಅವ್ರ ಮತಂ ಅಂದ್ರೆ ಮನ ನೈಕರ್ತ ಮನಸ್ಸಿಗೆ ವಿಷಯ ಬ್ರಹ್ಮ ಆಗುವುದೇ ಇಲ್ಲ. ಹಿಂಗ ಹೇಳುದು ಅಭಿಪ್ರಾಯ ಏನದ ಕಿ शम दमादि संस्कार रहित विक्षिप्त मन से उपजे ज्ञान का विषय ब्रह्म नहीं है. अंದ್ರ ಮನಸ್ಸಿಗೆ ಬ್ರಹ್ಮ ವಿಷಯ ಅಲ್ಲ ಅಂತ ಹೇಳೋದು ಅಭಿಪ್ರಾಯ ಏನದ ಅಂತ ಕೇಳಿದ್ರೆ, ಯಾರು ಶಮ ದಮ ತಿತಿಕ್ಷಾ ಉಪರತಿ ಶ್ರದ್ಧಾ ಈ ಸಾಧನಗಳಿಂದ ರಹಿತ ಇದ್ದಾರ, ಮತ್ತೆ ಹೆಂಗಿದ್ದಾರ ಸಂಸ್ಕಾರ ರಹಿತ ಇದ್ಕೊಂಡು ವಿಕ್ಷಿಪ್ತ ಮನಸ್ಸೆ ಅಂದ್ರೇನೆ ಚಂಚಲ. ವಿಕ್ಷಿಪ್ತ ಅಂದ್ರೆ ಇಲ್ಲಿ ಏನ್ ತಿಳ್ಕೋಬೇಕು, ವಿಷಯಾಸಕ್ತ. ಯಾರು ಬರೀರಿ ನೀವು ಬರೆದ್ರಿ ವಿಷಯಾಸಕ್ತ ಇದು ವರ್ತಮಾನ ಪ್ರತಿಬಂಧಕದಲ್ಲಿ ವಿಷಯಾಸಕ್ತಿ ಅದ.
ವಿಷಯಾಸಕ್ತಿ ವರ್ತಮಾನ ಪ್ರತಿಬಂಧಕದಲ್ಲಿ ದುರಾಗ್ರ ಕುತರ್ಕ ಮಂದ ಬುದ್ಧಿಯರೇ ಯಾವನು ಮಂದ ಬುದ್ಧಿ ಅದ ಆ ಮಂದ ಬುದ್ಧಿ ಸಹಿತವಾಗಿ ಕುತರ್ಕ ದುರಾಗ್ರ ವಿಷಯಾಸಕ್ತಿ. ಕುತರ್ಕ ದುರಾಗ್ರ ಅಂದ್ರೆ ಹಠ, ನಂದೇ ಖರೆ ಅಂತ ಹೇಳುದು. ಮತ್ತೆ ಗುರುಗಳು ಹೇಳೋದಕ್ಕೆ ಯಾವ್ದಾರ ಒಂದು ಕುತರ್ಕ ಮಾಡೋದು, ಹೇಳುವುದಕ್ಕ ಒಂದು ಕುತರ್ಕ ಮಾಡೋದು. ಮತ್ತೆ ವಿಷಯಾಸಕ್ತಿ ಎಲ್ಲಿ ಪರ್ಯಂತರವಾಗಿ ವಿಷಯಾಸಕ್ತಿ ನಿಂಬಲ್ಲಿ ಇತ್ತು ಅಂದ್ರೆ ಗುರುಗಳು ಎಷ್ಟು ಹೇಳಿದ್ರು ನಿಮಗೆ ಸರಿಯಾಗಿ ಅಂತ ಕಣದಾಗ ಜ್ಞಾನ ಆಗಲ್ಲ. ಅದಕ್ಕೆ ಮಂದ ಬುದ್ಧಿ ಏನೈತಲ್ಲ, ಮಂದ ಬುದ್ಧಿ ಏನ್ರಿ ಮಂದ ಬುದ್ಧಿ ಏನೈತಲ್ಲ ಮಂದ ಬುದ್ಧಿ ಏನೈತಲ್ಲ ಅದು ಗುರುಗಳು ಮಂದ ಬುದ್ಧಿ ನಿಮ್ಗೆ ಕಳಿತಾರ. ಮಂದ ಬುದ್ಧಿ ಮತ್ತು ಮೂಢ ಬುದ್ಧಿ ವಿಚಾರಸಾಗರ ಪ್ರಥಮ ತರಂಗದಾಗೆ ಹೋಗೈತಿ. ಮೂಢ ಅಂದ್ರೇನು, ಈ ದೇಹವೇ ಖರೆ. ಮೂಢ ಬುದ್ಧಿ ಇದೇ ಖರೆ, ಅವನಿಗೆ ಎಷ್ಟು ಹೇಳಿದ್ರು ಅವ ಬಿಡಲಿದು, ಇದೇ ಖರೆ. ಮಂದ ಇದ್ದವ ಮುಂದೆ ತೀವ್ರ ಆಗ್ಬೋದು ಗುರುಗಳು ಕೇಳಿ 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 ಕೇಳಿ. ಹೌದ್ರಿ ಮೂಢ ಇದೇ ಖರೆ. ನೀವು ಹೇಳುದೇ ಹೇಳಿಲ್ಲ ಮೊನ್ನೆ ನಿನ್ನ ಪಾಮರ ಪುರುಷರು ಇದು ಸುಳ್ಳ ಮುಂಜಾನೆ ಉಪ್ಪಿಟ್ಟು ಹಾಕಿದ್ರಿ ಇಲ್ಲ, ಒಂದು ಉಪ್ಪಿಟ್ಟ ಹಾಕಿರಿಲ್ಲ, ಉಪ್ಪಿಟ್ಟ ಮತ್ ಸುಳ್ಳಿದ್ರು ಉಪ್ಪಿಟ್ಟು ಹಾಕಿದ್ರು ಅಂದ್ರೆ ಆ ಮೂಢ ಇದಕ್ಕೆ ಖರೆ ಅಂತ ತಿಳಿದ ಅವನಿಗೆ ಎಷ್ಟು ಹೇಳಿದ್ರು ಅವನ್ ಬಿಡುದಿಲ್ಲ. ಮಂದಿದ್ದಪ್ಪ ಅಂದ್ರೆ ಮುಂದೆ ತೀವ್ರ ಆಗಬಹುದು. ನ ಜಾನಾತಿ विक्षिप्त मन से उपजे ज्ञान का विषय ब्रह्म नहीं है ಅಂದ್ರೆ ವರ್ತಮಾನ ಪ್ರತಿಬಂಧಕ್ಕಿಂತ ಆಗಾಗದು ವರ ವಿವೇಕಿಗೆ ಮುಕ್ತಿ. ಭೂತಾದಿಗಳಿದ್ದರು ನೋಡಿದ ಭೂತ ವರ್ತಮಾನ ಭಾವಿ ಪ್ರತಿಬಂಧಕ ಇದ್ರೊಳಗ ಯಾವ್ದಾದ್ರು ಒಂದು ಪ್ರತಿಬಂಧಕ ಇದ್ರೂ ಅವನಿಗೆ ಜ್ಞಾನ ಆಗುವುದೇ ಇಲ್ಲ. मानस ज्ञान की फल व्याप्ता ब्रह्म विषय नहीं है. मानस ज्ञान का फल व्याप्यता अंदर शुद्ध अंतकरण पवित्र अंतकरण ब्रह्म विषय नहीं है. वृत्ति में चिदाभास फल कहिए. वृत्तिಯಲ್ಲಿ ಆ ಚಿದಾಭಾಸಕ್ಕೂ ಫಲ ಅನ್ಬೇಕು. ಚಿದಾಭಾಸಕ್ಕೂ ಫಲ ಕಹಿಯೆ. ಫಲ ಅಂದ್ರೇನು, ಚಿದಾಭಾಸಕ್ಕೇನೆ ಫಲ. ವೃತ್ತಿ ವ್ಯಾಪ್ತಿ फल व्याप्ति ಅಂತ ನಾವು ಹೇಳ್ತೇವಲ್ಲ, ಆ ವೃತ್ತಿ ವ್ಯಾಪ್ತಿ ಫಲ ವ್ಯಾಪ್ತಿ. वृत्ति में चिदाभास फल कहिए. ताका विषय ब्रह्म नहीं है. ಚಿದಾಭಾಸಗೂ ಕೂಡ ವಿಷಯ ಹ್ಯಾಂಗ ಮಾನಸ ಜ್ಞಾನ ವಿಷಯ ಇಲ್ಲ, ಹಂಗ ಚಿದಾಭಾಸಗೂ ಕೂಡ ವಿಷಯ ಬ್ರಹ್ಮ ಅಲ್ಲ. ಮುಂದೆ ಹೇಳ್ತಾರ ಚಿದಾಭಾಸಕ ಬ್ರಹ್ಮ, ಚಿದಾಭಾಸಕ್ಕೆ ಯಾಕೆ ಬ್ರಹ್ಮ ಅಲ್ಲ ಅಂದಿವಿ ಮುಂದೆ ಹೇಳೋದಾರ. ಹೆಂಗ ಹೊರಗ ಘಟಪಟಾದಿಗಳ ಜ್ಞಾನ ಆಗೋ ಕಾಲದಲ್ಲಿ ವೃತ್ತಿ ಮತ್ತು ಚಿದಾಭಾಸ ಇದ್ದಾನ. ಘಟ ಜ್ಞಾನ ಆಗೋ ಕಾಲ ಅದೇ ಘಟ ಜ್ಞಾನ ಚಿದಾಭಾಸಿಗೆ ಅಯಂ ಘಟ ಅಂದ್ರ ಘಟ ಜ್ಞಾನ ಕಾಲದಾಗ ವೃತ್ತಿ ಚಿದಾಭಾಸ ಹೊರಗಿದ್ದಾರೆ. ಇಲ್ಲಿ ಹೊರಗಿದ್ದಾರ ವೃತ್ತಿ ಮತ್ತು ಇಬ್ರು ಎರಡೂ ಹೊರಗಿದ್ದಾವ. ಸುಖ ದುಃಖ ಜ್ಞಾನದಾಗ ಆ ಚಿದಾಭಾಸ ಸುಖದಾಗ ಮುಣಿಗ್ಯಾನ ಅಷ್ಟು ಸೂಕ್ಷ್ಮ ಕಾಲದಲ್ಲಿ. ಹೊರಗೆ ಬಂದಾಗ ಅವ್ನು ಸುಖಿ ಅವ್ನು ದುಃಖಿ ಅಂತಾನೆ. ಸುಖದ ಆಗುವ ಕಾಲದಾಗ ಅಷ್ಟು ಕಾಲದಾಗ ಸೂಕ್ಷ್ಮ ಇದ್ದಾಗ ಅವ್ನು ಸುಖ ದುಃಖ ಮುಣಿಗ್ಯಾನ. ಇನ್ನು ಬ್ರಹ್ಮಾಸ್ಮಿ ಜ್ಞಾನ ಒಳಗ ಆ ಯಾವ ಚಿದಾಭಾಸ ಬ್ರಹ್ಮನನ್ನು ನೋಡ್ಲಿಕ್ಕೆ ಹೋಗಿ ಬ್ರಹ್ಮ ಸ್ವರೂಪನೇ ಆಗ್ಬಿಟ್ಟಾನ. ಬ್ರಹ್ಮವಿತ್ ಬ್ರಹ್ಮ ಹೋಗ್ತಿ. ಅದೇನು ಗೊಂಬಿ ಸಕ್ರಿದಾಗಲಿ ಉಪ್ಪಿಂದ ಗೊಂಬೆ ಆಗಲಿ ಸಮುದ್ರ ಕಾಳ ನೋಡ್ಲಿಕ್ಕೆ ಹೋಯ್ತು ಅದೇ ಅಂದಲ್ಲ. ಆ ಚಿದಾಭಾಸ ವಿಷಯ ಬ್ರಹ್ಮ ಅಲ್ಲ. ಅವ ಸ್ವಯಂ ಪ್ರಕಾಶ ಇದ್ದಾನ. ಅವ ಹೆಂಗಿದ್ದಾನ ಬ್ರಹ್ಮ ಸ್ವಯಂ ಪ್ರಕಾಶ ಇದ್ದಾನ. ಅವನಿಗೆ ತಿಳಿಲಿಕ್ಕೆ ಹೋದ್ರ ಅವ ಉಳಿಯಂಗಿಲ್ಲ. ಆ ಬ್ರಹ್ಮ ಸ್ವರೂಪನೇ ಆಗ್ಬಿಟ್ಟ ಅಲ್ಲಿ. ಅದನ್ನ ವಿಷಯ ಬ್ರಹ್ಮನೇ. घटाधिक अनात्म पदार्थन को वृत्ति प्राप्त होवे. घटाधिक जैसे घटाधिक अनात्म पदार्थन को वृत्ति प्राप्ति अदली प्राप्त होवे ಅಂದ್ರೆ ಸಂಬಂಧ ಹೋವೆ. ನಮ್ಮಲ್ಲಿ ಪ್ರಾಪ್ತಿ ಅದ. ಪ್ರಾಪ್ತಿ ಅಂದ್ರೆ ಘಟ ಪ್ರಾಪ್ತಿ ಅಲ್ಲ. ವೃತ್ತಿ ಪ್ರಾಪ್ತ ಹೋವೆ ಅಂದ್ರೆ ಸಂಬಂಧ ಹೋವೆ. प्राप्त आगे अंदर संबंध होवे. ता वृत्ति और चिदाभास दोनों के व्याप्य के विषय पदार्थ हो गए. वृत्ति व्याप्य चिदाभास मत घट ಎರಡಕ್ಕ ವೃತ್ತಿಗೆ ಮತ್ತು
ಚಿದಾಭಾಸಕ ವಿಷಯ ವ್ಯಾಪ್ಯ ಆಗುತ್ತದೆ. ವಿಷಯ ಪದಾರ್ಥ ಹೋಗಿ ಅವರ ಈಗ ಹೇಳಿದಲ್ಲ ಘಟ ಜ್ಞಾನ ಕಾಲದಲ್ಲಿ ವೃತ್ತಿ ಮತ್ತು ಚಿದಾಭಾಸ ಇಬ್ಬರು ಹೊರಗ ಇದ್ದಾರ. ಚಿದಾಭಾಸಕ ಆ ಘಟ ವಿಷಯ ಆಗ್ತೈತಿ. ಅವ್ರ ಬ್ರಹ್ಮಾಕಾರ ವೃತ್ತಿ में तो जो ಚಿದಾಭಾಸ ತಾಕ ವ್ಯಾಪಕ ವಿಷಯ ಬ್ರಹ್ಮ नहीं ಬ್ರಹ್ಮಾಕಾರ ಅಂದ್ರನೆ ಬ್ರಹ್ಮಾಕಾರ ಈಗ ಘಟಾಕಾರ ಗುರುತ ಆಕಾರ ಅಂದ್ರ ವಿಚಾರ ಸಾಗರದಲ್ಲಿ 4ನೇ ತರಂಗ ಒಳಗ ದೃಷ್ಟಾಂತ ಕೊಟ್ಟಾರ ನೋಡ್ರಿ. ಆಕಾರಕ್ಕೆ ಏನ್ ಕೊಟ್ರ? ಹಾ 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 ತಾಮ್ರದು ಇದು ಹಾಕ್ತಾರಲ್ಲ ಪಾತ್ರದ ಸಾಚ, ಅದ್ ಹ್ಯಾಂಗ ಇರ್ತದ ಹಂಗ ಆಗ್ತದ. ಹಾ ಹಾ ನಿಮ್ಗೆ ಎಲ್ಲಾದ್ರಾಗ ಸರಳ ತಿಳಿಬೇಕಂದ್ರ ಗುಲ್ಪಾಂಕ ಇಡ್ಲಿ ಆ ರಸ ನಿಮ್ಮ ಅನುಭವ. ಇಡ್ಲಿದ ಸಾಚಗಳು ಇರ್ತಾವಲ್ಲ, ಬಗೊಣೆ ತುಂಬಿರ್ತಾರ ಹಿಟ್ಟ ಅದ್ ಎಷ್ಟು ಹಾಕ್ತಾರ ಅಷ್ಟೇನೆ ಆಗ್ತದ ನೋಡ ಅದ್ರ ಆಕಾರ. ಹೌದಿಲ್ಲ? ಹಂಗ ಘಟ ಆಕಾರ ಪಟ ಆಕಾರ ಅಂದ್ರೆ ವೃತ್ತಿ ಹೋಗಿ ಅದು ಆಕಾರ ಆಗ್ತೈತಿ. ಹಂಗ ಬ್ರಹ್ಮಾಕಾರ ಅಂದ್ರೆ ಏನು ಭೀಮಾಶಂಕರ? ಹ ಇಂಥ ದೊಡ್ಡ ಬ್ರಹ್ಮ ಹಿಂಗ ಎಲ್ಲ ಗುಡ್ಡ ಗಪ್ಪಲೆ ಆಗ್ತದ ಹಾ ತಿಳ್ಕೊಳ್ಳೋದೇವ ಅವನಿಗೆ ಆಕಾರ ಐತೇನ ಬ್ರಹ್ಮನಿಗೆ? ಇಲ್ಲ. ಅಸಂಗ ಅದ್ವೈ ನಿತ್ಯ ಮುಕ್ತ ಇದ್ದಾನ ಅಂತ ತಿಳ್ಕೊಳ್ಳೋದೆ ಆಕಾರ. ब्रह्माकार वृत्ति में जो चिदाभास ताका व्यापक विषय ब्रह्म नहीं, फल व्याप्ति नहीं। वृत्ति मात्र का विषय ब्रह्म है, वृत्ति मात्र का विषय ब्रह्म है। ये विचार सागर के चतुर्थ तरंग में स्पष्ट है। अंक 138 ಒಳಗ वृत्ति मात्र का विषय ब्रह्म है। वृत्ति विचार सागर अंक 138 138 ಅಂದ್ರೆ ಬರೋದ 36ದಾಗ फक्त रज्जु जड़ रज्जु नहीं, विशिष्ट नहीं, उपीत है। अब 136 रज्जु अधिष्ठान नहीं 136 हाँ ಅಂದ್ರೆ ಮೊದಲೇ ಹೇಳಿ रज्जु अधिष्ठान नहीं। वृत्ति मात्र का विषय ब्रह्म है। वृत्ति मात्र का अंदर केवल आवरण भंगारता वृत्ति, आवरण भंगारता वृत्ति ಅಂದ್ರೆ ಮುಂದೆ ಅಷ್ಟೇ ಶಕ್ತಿ ವೃತ್ತಿಗೆ ವಿಷಯ ಬ್ರಹ್ಮ ಅಲ್ಲ. ಈಗ ಮುಂದೆ ಹೇಳೋರಿದ್ದಾರ ಶಕ್ತಿ ವೃತ್ತಿಗೆ ವಿಷಯ ಬ್ರಹ್ಮ ಆಗಲ್ಲ. ಶಕ್ತಿ ವೃತ್ತಿಗೆ ಯಾಕೆ ವಿಷಯ ಶಕ್ತಿ ವೃತ್ತಿಗೆ ಯಾವ್ದು ವಿಷಯ ಆಗ್ತೈತ್ರಿ? ಶಕ್ತಿ ವೃತ್ತಿ ವಿಷಯ ಯಾವ್ದು ಶಕ್ತಿ ವೃತ್ತಿಗೆ ವಿಷಯ ಆಗ್ತದ? ಹಾ ಶಕ್ಯ ಅಲ್ಲ. ಶಕ್ತಿ ವೃತ್ತಿಗೆ ಯಾವ ಪದಾರ್ಥದಲ್ಲಿ ಜಾತಿ ಗುಣ ಕ್ರಿಯಾ ಸಂಬಂಧ ಇರುವುದೋ ಅದು ಶಕ್ತಿ ವೃತ್ತಿಗೆ ವಿಷಯ ಆಗುತ್ತದೆ. ಯಾವ ವಿಷಯದಲ್ಲಿ ಜಾತಿ ಗುಣ ಕ್ರಿಯಾ ಸಂಬಂಧ ಇರುವುದೋ ಅದೇ ಶಕ್ತಿ ವೃತ್ತಿಗೆ ವಿಷಯ ಆಗುತ್ತದೆ. ಅದೇ ಶಕ್ತಿ ವೃತ್ತಿಗೆ ವಿಷಯ ಆಗುತ್ತದೆ. ಗೋ ಶುಕ್ಲ ಧಾವತಿ ಬಾರಾವಯಿ ಅಂತ ನಿಚ್ಚಲ್ದಾಸರು ಬರ್ದಾರ. ಗೋ ಜಾತಿ, ಶುಕ್ಲ ಪಾಂಡ್ರ, ಧಾವತಿ ಕ್ರಿಯಾ ಓಡುದು, ಭಾರಾವಯಿ ವಜನ್ ಅಂದ್ರೆ ಜಾತಿ ಗುಣ ಕ್ರಿಯಾ ಸಂಬಂಧ ಎಲ್ಲದರ ಇರ್ತಾವ. ನೀವು ಎಲ್ಲ ಪದಾರ್ಥಗಳಲ್ಲಿ ಇರ್ತೈತಿನಿ ಶಕ್ತಿ ವೃತ್ತಿ. ಸಂಬಂಧ ಆದ್ರೂ ಬ್ರಹ್ಮ ಹೆಂಗಿದ್ದಾನ? ರೈತ ಇದ್ದಾನ. ಜಾತಿ ನಿರ್ವ್ಯಕ್ತಿ, ಗುಣ ನಿರ್ಗುಣ, ಅಸಂಗ. ಅದು ಶಕ್ತಿ ಲಕ್ಷಣ ಐತೆ ಬರೇ. ಹಾ ಶಬ್ದದಲ್ಲಿ ಶಕ್ತಿ ವೃತ್ತಿ ಎಲ್ಲಿ ಪ್ರಯೋಗ ಆಗ್ತದ, ಪ್ರವೇಶ ಆಗ್ತದ, 4ರಲ್ಲಿ ಇದ್ರೆ ಅದು ಶಕ್ತಿ ವೃತ್ತಿ ಪ್ರಯೋಗ ಆಗ್ತದ.
ಶಕ್ತಿ ಅಂದ್ರೆ ಶಕ್ತಿ ವೃತ್ತಿ ನಿರ್ಗುಣ ನೀವು ಉಲ್ಟಾ ಮಾಡೋ ವ್ಯಕ್ತಿ ಜಾತಿ ವ್ಯಕ್ತಿ ನಿರ್ಗುಣ ನಿಷ್ಕ್ರಿಯ ಇದ್ದಾನ ಅಸಂಗ್ ಇದ್ದಾನ ಅದಕ್ಕೆ ಶಕ್ತಿ ವೃತ್ತಿದಲ್ಲಿ ಉಪಯೋಗ ಇಲ್ಲ. ಇನ್ನು ಲಕ್ಷಣ ವೃತ್ತಿ ಅಂದ್ರೂ ಕೂಡ ಈಗ ಅವ್ರ मानस ज्ञान का ब्रह्म नहीं, चिदाभास को फल न कहिए, चिदाभास को भी फल नहीं है ಅಂದ್ರೆ ಚಿದಾಭಾಸಗೂ ಕೂಡ ಬ್ರಹ್ಮ ವಿಷಯ ಆಗವಲ್ಲ. ಅದಕ್ಕೆ ಲಕ್ಷಣ ವೃತ್ತಿ ಅಂತ ಹೇಳಿದ್ರು ಕೂಡ ಅಲ್ಲಿ ಆ ಯಾವ ಲಕ್ಷಣ ವೃತ್ತಿಯಲ್ಲಿ ವೃತ್ತಿ ವ್ಯಾಪ್ತಿ ಹೇಳ್ತೇವೆ, ಖರೆ ಫಲ ವ್ಯಾಪ್ತಿ ಇಲ್ಲ. ಲಕ್ಷಣ ವೃತ್ತಿ ಅಂದ್ರೂ ಕೂಡ ವೃತ್ತಿ ಆವರಣ ಭಂಗಾರ್ಥ ವೃತ್ತಿ ಅಷ್ಟೇ, ಚಿದಾಭಾಸಿನೂ ಕೂಡ ವಿಷಯ ಬ್ರಹ್ಮ ಅಲ್ಲ, ಫಲ ವ್ಯಾಪ್ತಿ. वृत्ति मात्र का विषय ब्रह्म ये विचार सागर के चतुर्थ तरंग में स्पष्ट है, 138 संग तक स्पष्ट है. जैसे मन की विषयता ब्रह्म विषय निषेध करिए, ಮನಸ್ಸಿಗೆ ವಿಷಯ ಬ್ರಹ್ಮ ಅಂತ ನಾವು ಮ್ಯಾಲ ನಿಷೇಧ ಮಾಡಿದೇವಲ್ಲ, ತೈಸೆ ಶಬ್ದ की ವಿಷಯತಾ भी ನಿಷೇಧ ಕರಿಯೇ. ಮನಸ್ಸಿಗೆ ಹಂಗ ಬ್ರಹ್ಮ ವಿಷಯ ನಿಷೇಧ ಮಾಡಿದೇವಲ್ಲ, ಹಂಗ ಶಬ್ದಕ್ಕಾದ್ರೂ ಕೂಡ ವಿಷಯ ನಾವು ನಿಷೇಧ ಮಾಡಿರುತ್ತವೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಕೇನ ಉಪನಿಷತ್ 1:4ದಾಗ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂದ್ರೆ ಹತ್ತತ್ತ ಮೀರಿದ ಮನಸ್ಸಿಗೆ ವಾಣಿಗೆ ವಿಷಯ ಬ್ರಹ್ಮ ಆಗವ ಅಲ್ಲ, ಮಾತು ಮನಗಳಿಂದ ಹತ್ತತ್ತ ಮೀರಿದ ಅಂತ ಏನ್ ಹೇಳಲ್ಲ, ಅದು ಮನಸ್ಸಿಗೆ ವಾಣಿಗೂ ಕೂಡ ವಿಷಯ ಬ್ರಹ್ಮ ಅಲ್ಲ. ये दम दम ये ले तो दम दम 1 मिनट ಇಲ್ಲ. अप्राप्य मनसा से ये निषेध वचन है. ता शब्द जन्य ज्ञान का विषय ब्रह्म नहीं है ऐसा अर्थ अंगीकार होवे तो ನೋಡ್ರಿ ಹೆಂಗ ಮನಸ್ಸಿಗೆ ನಿಷೇಧ ವಿಷಯ ನಿಷೇಧ ಮಾಡಿದಲ್ಲ, ಹಂಗ ಶಬ್ದ ವಿಷಯತಾದ್ರೂ ನಿಷೇಧ ಮಾಡಿರುತ್ತದೆ. ಅದಕ್ಕೆ ಯಥೋ ವಾಚ್ಯೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಹಂಗೆ ನಿಷೇಧ ವಚನ ಇರುತ್ತದೆ. ಅಲ್ಲಿ ಶಬ್ದದಿಂದ ಉತ್ಪನ್ನವಾಲ್ಪಟ್ಟಂತ ಜ್ಞಾನಕ ವಿಷಯ ಬ್ರಹ್ಮ ನಹಿ ಇಲ್ಲ. ಹಿಂಗ ಅರ್ಥ ಅಂಗೀಕಾರ ಮಾಡಿದ್ದಾದ್ರೆ, ಹಿಂಗ ಜರ್ ಕದಾಚಿತ್ ಅರ್ಥ ಮಾಡಿದ್ದಾದ್ರೆ ಮಾವಾಕ್ಯನು ಶಬ್ದನೇ ಅದ, ಮಾವಾಕ್ಯ ಶಬ್ದ ಐತೇನಿಲ್ಲ, ಮತ್ತೆ ಶಬ್ದನೇ ಅದ ಮಾವಾಕ್ಯನು ಕೂಡ. मावाक्य भी शब्द रूपी है, चिंते उपजे ज्ञान का भी विषय ब्रह्म नहीं होवेगा. ಮಾವಾಕ್ಯದಿಂದನೂ ಉತ್ಪನ್ನವಾಗಲ್ಪಟ್ಟಂತ ಶಬ್ದದಿಂದ ಬ್ರಹ್ಮದ ಜ್ಞಾನ ಆಗಬಾರ್ದು ಆಗಿತ್ತು, ಪರಂತು ಆಗುತ್ತದೆ. ಅದರ ಸಲುವಾಗಿ ಯಾತೆ सिद्धांत का भी भंग होवेगा, विषय ब्रह्म नहीं होवेगा, याते सिद्धांत का भी भंग होवेगा. महावाक्यದಿಂದ ಅಹಂ ಬ್ರಹ್ಮಾಸ್ಮಿ ಮಹಾವಾಕ್ಯನೇ ಕಾರಣ, ತತ್ವಮಸಿ ಮಹಾವಾಕ್ಯ. ಮತ್ತೆ ಮಹಾವಾಕ್ಯದಿಂದ ಬ್ರಹ್ಮ ಜ್ಞಾನೇ ಆಗಲ್ಲ ಅಂದ್ರ ಮತ್ತೆ ನಿಮ್ ಸಿದ್ಧಾಂತನೂ ಭಂಗ ಆಯ್ತು. अहम ब्रह्मास्मि ज्ञान विषय नहीं होवेगा. याते निषेध वचन का यह अर्थ है, निषेध वचन का यह अर्थ है. इन मत नोड़ा मिनाली ये निषेध वचन का यह अर्थ है.